गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। ओम गुरवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। ओम गुरुदेवो महादेवो गुरुदेवः सदाशिवः गुरुदैवात् परं नास्ति तस्मै श्री गुरवे नमः। चंद्रशेखर 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 पाहि मां चंद्रशेखर 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 रक्ष मां रत्नसानुशरासनं रजताद्रिशृङ्गनिकेतनं शिञ्जिनीकृतपन्नगेश्वरमच्युताननसायकं क्षिप्रदग्धपुरत्रयं त्रिदेवालयैरभिवन्दितं चन्द्रशेखरमाश्रये मम किं करिष्यति वै यमः। चन्द्रशेखर 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 पाहि मां चन्द्रशेखर 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 रक्ष मां पञ्चपादपपुष्पगन्धपदाम्बुजद्वयशोभितं फाललोचनजातपावक दग्धमन्मथविग्रहं भस्मदीर्घकळेबरं भवनाशनं भवमव्ययं चन्द्रशेखरमाश्रये मम किं करिष्यति वै यमः। चन्द्रशेखर 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 पाहि मां चन्द्रशेखर 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 रक्ष मां मत्तवारणमुख्यचर्मकृतोत्तरीयमनोहरं पङ्कजासन पद्मलोचन पूजिताङ्घ्रिसरोरुहं देवसिन्धुतरङ्गशेखर सिक्तशोभ्रजटाधरं चन्द्रशेखरमाश्रये मम किं करिष्यति वै यमः। चन्द्रशेखर 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 पाहि मां चन्द्रशेखर 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 रक्ष मां यक्षराजसखं भगाक्षरं भुजङ्गविभूषणं शैलराजसुतापरिष्कृत चारुवामकळेबरं श्वेडनीलगलं परश्वथधारिणं मृगधारिणं चन्द्रशेखरमाश्रये
चन्द्रशेखर 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 पाहि मां चन्द्रशेखर 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 रक्ष मां कुण्डलीकृत कुण्डलेश्वर कुण्डलं वृषवानं नारदादिमुनीश्वर स्तुत वैभवं भुवनेश्वरम् अन्धकान्तकमाश्रितामरपादपं शमनान्तकं चन्द्रशेखरमाश्रये मम किं करिष्यति वै यमः चन्द्रशेखर 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 पाहि मां चन्द्रशेखर 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 रक्ष मां भेषजं भवरोगेण मखिलापदामपहारिणं दक्षयज्ञविनाशनं त्रिगुणात्मकं त्रिविलोचनं भुक्तिमुक्तिफलप्रदं सकलाघसङ्घनिबर्हणं चन्द्रशेखरमाश्रये मम किं करिष्यति वै यमः चन्द्रशेखर 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 पाहि मां चन्द्रशेखर 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 रक्ष मां भक्तवत्सलमर्चितं निधिमक्षयं हरिदम्बरं सर्वभूतपतिं परात्परमप्रमेयमनोत्तमं सोमवारुणभूताशर सोमपानिखिलाकृतिं चन्द्रशेखरमाश्रये मम किं करिष्यति वै यमः चन्द्रशेखर 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 पाहि मां चन्द्रशेखर 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 रक्ष मां विश्वसृष्टिविधायनं पुनरेव पालनतत्परं संहरन्तमपि प्रपञ्चमशेषलोकनिवासिनं क्रीडयन्तमहर्निशं गणनाथयोऽथ समन्वितं चन्द्रशेखरमाश्रये मम किं करिष्यति वै यमः चन्द्रशेखर 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 पाहि मां चन्द्रशेखर 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 रक्ष मां मृत्युभीतमृकण्डुसूनु कृतास्तवं शिवसन्निधौ यत्र कुत्र च यः पठेन्न हि तस्य मृत्युभयं भवेत्
ಅಖಿಲಾರ್ಥ ಸಂಪದಮಾದರಂ ಚಂದ್ರಶೇಖರ ಏವ ತಸ್ಯ ದದಾತಿ ಮುಕ್ತಿಮಯತ್ನತಃ ಚಂದ್ರಶೇಖರ 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 ಪಾಹಿ ಮಾಂ ಚಂದ್ರಶೇಖರ 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 ರಕ್ಷ ಮಾಂ ಚಂದ್ರಶೇಖರ ರಕ್ಷ ಮಾಂ ಚಂದ್ರಶೇಖರ ರಕ್ಷ ಮಾಂ. ಓಂ ಶ್ರೀ ಗುರುಭ್ಯೋ ನಮಃ. ವೇದಾಂತ ಕೇಸರಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಶ್ರವಿಗಳವರ ದೇವಪಾದಗಳಿಗೆ ಭಕ್ತಿಯಿಂದ ಹಣಮಣಿದು ತತ್ಸ್ವರೂಪರು ಜ್ಞಾನ ವೈರಾಗ್ಯ ನಿಧಿಗಳು ನಮ್ಮೆಲ್ಲರ ಆರಾಧ್ಯರು ಪರಮ ಪೂಜ್ಯ ಬುದ್ಧಿಜಿಯವರ ಶ್ರೀಚರಣಗಳಿಗೆ ಭಕ್ತಿಯಿಂದ ನಮಿಸಿ ಸತ್ಸಂಗ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವ ಪೂಜ್ಯರಿಗೂ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಇಡೀ ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದ ವಸ್ತು ಯಾವುದಾದರೂ ಒಂದಿದ್ದರೆ ಅದು ಜ್ಞಾನ. ಉಳಿದಂತಹ ಎಲ್ಲ ವಸ್ತುಗಳು ಕೂಡ ಮಲಿನವಾಗ್ತವ, ಎಲ್ಲವೂ ಕೂಡ ಹಳಿವಾಗ್ತವ, ಎಲ್ಲವೂ ಜೀರ್ಣವಾಗಿ ಶೀರ್ಣವಾಗಿ ಮಾಸಿ ಹೋಗ್ತವ, ನಾಶವಾಗ್ತವ. ಆದರೆ ಒಂದೇ ಒಂದು ಈ ಜಗತ್ತಿನಲ್ಲಿ ಶಾಶ್ವತವಾಗಿ ನಿತ್ಯ ನೂತನವಾಗಿ ಪವಿತ್ರವಾಗಿ ಫಲಸಾಗಲಾರದಂತೆ ಇರುವಂತಹ ಒಂದು ವಸ್ತು ಅಂದರೆ ಅದು ಶುದ್ಧ ಜ್ಞಾನ. ಯಾವ ಮನುಷ್ಯ ಜ್ಞಾನವನ್ನು ಪ್ರೀತಿಸ್ತಾನ ಆ ಮನುಷ್ಯನು ಅಷ್ಟೇ ಪವಿತ್ರ ಆಗ್ತಾನೆ. ಯಾವ ಮನುಷ್ಯ ಜ್ಞಾನವನ್ನೇ ತನ್ನ ಬದುಕಿನ ಏಕಮಾತ್ರ ಗುರಿ, ಜ್ಞಾನ ಸಂಪಾದನೆಯೇ ನನ್ನ ಜೀವನ ಅಂತ ತಿಳಿದುಕೊಂಡಿರುತ್ತಾನ, ಆ ಮನುಷ್ಯ ಇಡೀ ಜಗತ್ತಿನಲ್ಲಿ ಎಲ್ಲರಿಗಿಂತಲೂ ಹಿರಿಯ, ಎಲ್ಲರಿಗಿಂತಲೂ ಪೂಜ್ಯನಾಗ್ತಾನೆ. ನಾವು ನೋಡುವಂತಹ ಈ ವಿಶ್ವದಲ್ಲಿ ಎಲ್ಲ ವಸ್ತುಗಳು ಒಂದಿಲ್ಲ ಒಂದು ರೀತಿಯಿಂದ ಅವು ಹಳಿವಾಗ್ತಾ ಇದ್ದಾವ, ಒಂದಿಲ್ಲ ಒಂದು ರೀತಿಯಿಂದ ಅವು ಹೊಲಸಾಕೋದು ಹೊಂಟಾವ. ವಿಚಾರ ಮಾಡ್ತಾ ಹೋದ್ರೆ ನಮ್ಮ ಶರೀರ ಎಷ್ಟು ಮಲಿನ ಅದ. ಇದು ಮಲಮಯ ಭಾಂಡ ಅಂತ ಕರೀತಾರೆ ಶಾಸ್ತ್ರದಲ್ಲಿ ಶರೀರ. ಇದರೊಳಗೆ ದೇವರ ಕಸ್ತೂರಿ ಶ್ರೀಗಂಧ ತುಂಬಿ ಕಳಿಸಲು ಶರೀರದ ಒಳಗೆ ಏನದ? ಬರೀ ಮಲಮಯ ಭಾಂಡ. ವಾತ ಪಿತ್ತ ಕಫ ತ್ರಿದೋಷಗಳು, ಅವುಗಳ ಏರಿಳಿತಗಳಿಂದಾಗಿ ನಮ್ಮ ಶರೀರದಲ್ಲಿ ಹಲವಾರು ರೀತಿಯ ಬದಲಾವಣೆಗಳು ದಿನಂಪ್ರತಿಯಾಗಿ ಈ ಭೌತಿಕ ವಾತಾವರಣದಿಂದ ಆಹಾರ ಶರೀರಕ್ಕೆ ಹೋಗುತ್ತದೆ, ಅಂದೊಳಗೆ ಶರೀರ ನಿರಂತರ ಬದಲಾಕೋತ ಹೋಗುತ್ತದೆ. ಶರೀರ ಅಪವಿತ್ರ ಆಯ್ತು. ಅದಕ್ಕೆ ಪ್ರತಿನಿತ್ಯ ಸ್ನಾನ ಎದಕ್ಕಿಟ್ಟಾರ ನಿಯಮ? ಇದು ಹೊಲಸಾಗುತ್ತದೆ ಅಂತ ತಿಳ್ಕೊಂಡು ದಿನಾಲು ಸ್ನಾನ ಮಾಡಬೇಕು.
ಇದು ಪವಿತ್ರವಾಗಿಯೇ ಇತ್ತು ಶರೀರ ಅಂದ್ರೆ ದಿನ ಸ್ನಾನ ಮಾಡುವ ಅವಶ್ಯಕತೆ ಇರಲಿಲ್ಲ. ಹಂಗಿಲ್ಲ, ಶರೀರ ಹೊಲಸಾಗ್ತದ, ಅದಕ್ಕಾಗಿ ದಿನಾಲು ಸ್ನಾನ ಮಾಡಬೇಕು. ಮತ್ತ ಹೊರಗಿನ ವಸ್ತುಗಳು ಯಾವಾದ್ರೂ ಪವಿತ್ರ ಅದಾವೇನು? ಬಂಗಾರ ಬಹಳ ಚಲೋ ಅದ, ಬಹಳ ಪವಿತ್ರ ಅದ ಅಂತಂದೀವಿ ಅಂದ್ರೆ ಬಂಗಾರ ಕೂಡ ಮಣ್ಣಿನಿಂದಲೇ ಹುಟ್ಟಿದ್ದು, ಇದೇ ಕಲ್ಲಿನಿಂದಲೇ ಬಂದದ್ದು. ಆದ್ದರಿಂದ ಬಂಗಾರ ಕೂಡ ಮಲಿನವಾಗುವಂಥದ್ದೇ, ಅದೇನು ಪವಿತ್ರ ಅಲ್ಲ. ಯಾಕೆ ಅಂದ್ರೆ ಈ ಬಂಗಾರ ಎಲ್ಲಿಂದ ಹುಟ್ಟಿದ್ದಲ್ಲ ಆ ಕಲ್ಲೇ ಅಪವಿತ್ರವಾಗಿರುವಾಗ, ಆ ಕಲ್ಲೇ ಒಂದು ದಿವಸ ಹಳೆದಾಗಿ ಹೋಗುವಾಗ ಇದು ಬಂಗಾರ ಹೆಂಗ ಪವಿತ್ರವಾಗಿ ಉಳಿತದ? ಮುತ್ತು ರತ್ನಗಳು ಅವು ಸಮುದ್ರದಲ್ಲಿ ಸಿಕ್ಕಂತವು. ಸಮುದ್ರವಾದರೂ ಅದು ಉಪ್ಪಿನಿಂದ ಕೂಡಿರುವಂಥದ್ದು, ಅದು ಕೂಡ ಯಾವಾಗಲೂ ಪವಿತ್ರವಾಗಿರುವಂಥದ್ದಲ್ಲ, ಇದ್ದಂಗೆ ಇರುವಂಥದ್ದಲ್ಲ. ವಜ್ರ ಅದು ಅತ್ಯಂತ ಉಷ್ಣ ವಾತಾವರಣದಲ್ಲಿ ಭೂಗರ್ಭದಲ್ಲಿ ತಯಾರಾದಂಥದ್ದು ವಜ್ರ. ಭೂಮಿನೇ ಮಲಿನ ಆಗುವಾಗ, ಭೂಮಿಯೇ ಹಳೆದಾಗುವಾಗ ಭೂಮಿಯಲ್ಲಿ ಸಿಕ್ಕಂತ ಮುತ್ತು ರತ್ನಗಳು, ವಜ್ರ ವೈಢೂರ್ಯಗಳು ಇವು ಕೂಡ ಹಳೆವಾಗ್ತವ, ಇವು ಕೂಡ ಮಲಿನ ಆಗ್ತವ. ಹಾಗಾದ್ರೆ ಯಾವುದು ಪವಿತ್ರ? ನಾವು ಎಲ್ಲಕ್ಕಿಂತಲೂ ಎಲ್ಲ ಹೊಲಸಾದು ಅಂದ್ರೆ ಯಾವುದರಿಂದ ತೊಳಿತೀವಿ? ನೀರು. ನೀರಿನಿಂದ ನಮ್ಮ ಶರೀರ ಹೊಲಸಾತ, ಶರೀರ ತೊಳೆದು ಸ್ವಚ್ಛ ಮಾಡ್ತೀವಿ. ಬಟ್ಟೆ ಹೊಲಸಾಯ್ತು ಅಂದ್ರೆ ಅದನ್ನ ತೊಳೆದು ಸ್ವಚ್ಛ ಮಾಡ್ತೀವಿ. ಮನೆ ಹೊಲಸಾತ ಮನೆ ತೊಳಿತೀವಿ, ಊರು ಹೊಲಸಾತ ಊರು ತೊಳಿತೀವಿ. ಎದರಿಂದ? ನೀರಿನ. ಅದಕ್ಕೆ ನೀರು ಪವಿತ್ರ ಅಂತಂದ್ರೆ ನೀರು ಪವಿತ್ರ ಅಲ್ಲ. ಅದು ಆಕಾಶದಿಂದ ಬೀಳುವಾಗ ಅಷ್ಟೇ ಪವಿತ್ರವಾಗಿರ್ತದ, ನೆಲಕ್ಕೆ ಬಿದ್ದ ಬಳಿಕ ಅಪವಿತ್ರ ಆಗುತ್ತೆ. ಹೀಗಾಗಿ ಇಡೀ ವಿಶ್ವದಲ್ಲಿ ಸಮಗ್ರವಾಗಿ ಪರಿಶೀಲನೆ ಮಾಡಿ ನೋಡಿದಂತ ಮಹಾತ್ಮರು ಒಂದು ಸತ್ಯವನ್ನ ಸಾಕ್ಷಾತ್ಕಾರ ಮಾಡಿಕೊಂಡು, ಹೊರಗಿನ ಎಲ್ಲ ವಸ್ತುಗಳು ಹೊಲಸಾಗ್ತವ, ಹಳಿವಾಗ್ತವ, ಆದರೆ ಜ್ಞಾನವೊಂದು ಮಾತ್ರ ಸದಾ ಪವಿತ್ರವಾಗೇ ಇರ್ತದೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಜ್ಞಾನಕ್ಕೆ ಸಮಾನವಾಗಿ ಜ್ಞಾನದಷ್ಟು ಪವಿತ್ರವಾದಂತಹ ವಸ್ತು ಇಡೀ ವಿಶ್ವದಲ್ಲಿ ಯಾವುದೂ ಇಲ್ಲ. ಜ್ಞಾನ ಎಂದಿಗೂ ಹೊಲಸಾಗುವುದಿಲ್ಲ, ಜ್ಞಾನ ಎಂದಿಗೂ ಹಳೆಯರಾಗುವುದಿಲ್ಲ, ಜ್ಞಾನ ಎಂದಿಗೂ ಕೂಡ ದುಃಖವನ್ನು ಕೊಡುವುದಿಲ್ಲ. ಅಜ್ಞಾನ ಇರುವುದರಿಂದ ನಮಗೆ ದುಃಖ ಆಗತೈತೆ ಹೊರತು ಜ್ಞಾನ ಇರುವುದರಿಂದ ಅವನಿಗೂ ದುಃಖ ಆಗಿಲ್ಲ. ಜಗತ್ತಿನೊಳಗೆ ರೋಗಿ ಇದ್ದವ ದುಃಖಿ ಇರ್ತಾನ ಹೊರತು ಆರೋಗ್ಯವಂತ ಎಂದು ದುಃಖಿ ಇರುವುದಿಲ್ಲ. ಮನೋರೋಗಿ ದುಃಖಿ ಇರ್ತಾನ ಹೊರತು ಮಾನಸಿಕ ಸ್ವಾಸ್ಥ್ಯವನ್ನು ಹೊಂದಿದ ಮನುಷ್ಯ ದುಃಖಿ ಇರುವುದಿಲ್ಲ. ಹಾಗೆಯೇ ಅಜ್ಞಾನಿಯಾದಂಥವ, ವಿದ್ಯೆ ಇಲ್ಲದಂಥವ, ಚಾರಿತ್ರ್ಯ ನೀತಿ ನಡವಳಿಕೆ ಸದ್ಗುಣಗಳಿರ್ಲಾರದಂತಹ ಮನುಷ್ಯ ದುಃಖಿಯಾಗಿರ್ತಾನ. ಯಾರಲ್ಲಿ ಜ್ಞಾನ ಇದೆಯೋ, ಯಾರಲ್ಲಿ ಸದ್ಗುಣಗಳಿವೆಯೋ, ಯಾವ ಮನುಷ್ಯನ ಚಾರಿತ್ರ್ಯ ಶುದ್ಧ ಇದೆಯೋ ಅವನು ಎಂದೂ ದುಃಖಿ ಆಗುವುದಿಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಹಾಗಾದ್ರೆ ಈ ಜ್ಞಾನ ಎಲ್ಲಿ ಸಿಗುತ್ತದ? ಕಿರಾಣಿ ಅಂಗಡಿಯಾಗ ಸಿಗುತ್ತೇನೆ? ಕಾಯಿಪಲ್ಯ ಮಾರ್ಕೆಟ್ನಲ್ಲಿ ಸಿಗುತ್ತದೇನು? ಪತ್ತಾರ ಕಡೆ ಸಿಗುತ್ತದನೋ? ಏನು ವಜ್ರ ವ್ಯಾಪಾರಿ ಕಡೆಗೆ ಸಿಗುತ್ತದನೋ? ಏನ ರಾಜಕೀಯ ವ್ಯಕ್ತಿಗಳ ಕಡೆಗೆ ಸಿಗುತ್ತದನೋ? ವಿದ್ವಾಂಸರ ಕಡೆಗೆ ಸಿಗುತ್ತದನೋ? ಎಲ್ಲಿ ಸಿಗುತ್ತದೆ ಇದು? ಇದು ಸಿಗುವುದು ಸಾಮಾನ್ಯವಾದಂತಹ ಜ್ಞಾನ ಎಲ್ಲಾ ಕಡೆಗಳಲ್ಲಿಯೂ ಸಿಗುತ್ತದೆ. ಸಾಮಾನ್ಯ ಜ್ಞಾನ ಅಂದ್ರೆ ರೊಟ್ಟಿ ಹೆಂಗ್ ಮಾಡಬೇಕು ಅಂತ ಕೇಳಿದ್ರೆ
ಹೋಗಿ ತಾಯಂದ್ರಿಗೆ ಕೇಳಿದ್ರೆ ಸಾಕು ರೊಟ್ಟಿ ಹೆಂಗ್ ಮಾಡ್ಬೇಕು ಹೇಳ್ತಾರೆ. ಅದು ಒಂದು ಜ್ಞಾನ. ಇನ್ನ ಯಾವ ಬೆಳೆ ಯಾವ ಬೀಜ ಬಿತ್ತಬೇಕು, ಯಾವ ಭೂಮಿಗೆ ಯಾವಾಗ ಬಿತ್ತಬೇಕು, ಏನು ಬಿತ್ತಬೇಕು, ಅದು ಒಂದು ಜ್ಞಾನ. ಅದನ್ನು ಹೋಗಿ ಒಕ್ಕಲಿಗರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಸಾಮಾನ್ಯ ಜ್ಞಾನ. ಇನ್ನ ಯಾವುದಕ್ಕೆ ಏನಂತ ಕರೀತಾರ, ಯಾವ ಅಕ್ಷರಕ್ಕೆ ಹೆಂಗ್ ಬರಿಬೇಕು, ಹೆಂಗ್ ಓದಬೇಕು ಅಂತ ಹೇಳಿ ಒಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೆ ಕೇಳಿದ್ರೆ ಅವರು ಎಲ್ಲ ಹೇಳ್ತಾರೆ. ಆದರೆ ಇದು ಋಷಿಗಳು ಹೇಳುವಂತಹ ಈ ಜ್ಞಾನ ಎಲ್ಲಿ ಸಿಗುತ್ತದೆ? ಇದು ಯಾಕಿಷ್ಟ ಪವಿತ್ರ ಐತಿ ವಿದ್ಯಾ? ಇದು ಸಿಗುವುದು ಒಬ್ಬ ಬ್ರಹ್ಮಜ್ಞಾನಿಗಳ ಹತ್ತಿರ ಮಾತ್ರ. ರಾಜ ಮಹಾರಾಜರ ಹತ್ತಿರನೂ ಈ ವಿದ್ಯಾ ಇಲ್ಲ, ಶ್ರೀಮಂತರ ಹತ್ತಿರನೂ ಈ ವಿದ್ಯಾ ಇಲ್ಲ, ಶಕ್ತಿವಂತರ ಹತ್ತಿರನೂ ಈ ವಿದ್ಯಾ ಇಲ್ಲ, ಮನೆಯಲ್ಲಿಯೂ ಈ ವಿದ್ಯಾ ಇಲ್ಲ. ಎಲ್ಲಿ ಅದ ಈ ವಿದ್ಯಾ ಅಂತ ಕೇಳಿದ್ರೆ ಅದು ಕೇವಲವಾಗಿ ಒಬ್ಬ ಬ್ರಹ್ಮನಿಷ್ಠ ಮಹಾತ್ಮನ ಹತ್ತಿರ ಈ ವಿದ್ಯೆ ಯಾವಾಗಲೂ ವಾಸ ಮಾಡಿಕೊಂಡಿರ್ತದೆ. ಒಬ್ಬ ಬ್ರಹ್ಮನಿಷ್ಠ ಮಹಾತ್ಮ ಎಲ್ಲಿ ಇರ್ತಾನಲ್ಲ, ಅದೇ ಒಂದು ಜ್ಯೋತಿರ್ಲಿಂಗ, ಅದೇ ಸರ್ವ ತೀರ್ಥಗಳ ರಾಜವಾದಂಥ ಪ್ರಯಾಗ ತ್ರಿವೇಣಿ ಸಂಗಮ. ಗಂಗಾ ಯಮುನಾ ಸರಸ್ವತಿ ನದಿಗಳು ಎಲ್ಲಿಗೆ ಕೂಡ್ತಾವಲ್ಲ ಅದಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರ. ಪ್ರಯಾಗ ರಾಜ ತೀರ್ಥರಾಜ ಅಂತ ಕರೀತಾರ. 12 ವರ್ಷಗಳಿಗೆ ಒಮ್ಮೆ ಆ ಸ್ಥಳದಲ್ಲಿ ಮಹಾ ಕುಂಭಮೇಳ, ಪೂರ್ಣ ಕುಂಭಮೇಳ ನಡೀತದೆ. ಉತ್ತರ ಪ್ರದೇಶದೊಳಗೆ ಐತ ಜಾಗ, ಅಷ್ಟು ಪವಿತ್ರ. ಅಲ್ಲಿ ಹೋಗಿ ಅಷ್ಟು ಪವಿತ್ರ ಅಲ್ಲ, ಅದರ ಅಸಂಖ್ಯಪಟ್ಟ ಪವಿತ್ರತಾ ಎಲ್ಲಿರ್ತದೆ ಅಂದ್ರೆ ಒಬ್ಬ ಮಹಾತ್ಮ ಎಲ್ಲಿ ವಾಸ ಮಾಡಿರ್ತಾನಲ್ಲ ಅಲ್ಲಿ ಅಷ್ಟು ಪವಿತ್ರತೆ, ಅಷ್ಟು ಮಹಿಮೆ, ಅಷ್ಟು ಪುಣ್ಯ ಅವನ ಶರೀರದಲ್ಲಿ, ಅವನು ವಾಸ ಮಾಡುವ ಜಾಗದಲ್ಲಿ ಇರ್ತದೆ. ನಹಿ ಜ್ಞಾನೇನ ಸದೃಶಂ. ಆದ್ದರಿಂದಲೇ ಋಷಿಮುನಿಗಳು ಸಮಲೋಷ್ಟಾಶ್ಮ ಕಾಂಚನ, ಮಣ್ಣ ಹೆಂಟಿ, ಕಲ್ಲ, ಬಂಗಾರ, ವಜ್ರ ವೈಡೂರ್ಯಗಳು ಎಲ್ಲವೂ ಒಂದು ಮಣ್ಣ ಅಂತ ಹೇಳೇ ನೋಡಿದ್ರೆ ಹೊರತು ಇವುಗಳಲ್ಲಿ ಒಂದು ಬಹಳ ಕಿಮ್ಮತ್ತಿಂದದ, ಇನ್ನೊಂದು ಕಿಮ್ಮತ್ತಿಲ್ಲ ಅಂತ ಹಿಂಗೆ ನೋಡ್ಲಿಲ್ಲ. ಎಲ್ಲವೂ ಮಣ್ಣ ಅದಾವ. ಈ ಸಮಾನ ದೃಷ್ಟಿಯಿಂದ ನೋಡಿದ್ರು ಇದಕ್ಕ ಜ್ಞಾನ ಅಂತ ಕರೀತಾರೆ. ಈ ದೃಷ್ಟಿ ನಮಗ ಇಲ್ಲ. ಅದಕ್ಕಾಗಿ ನಮಗೇನು ಕಾಣ್ತದ? ಕಬ್ಬಿಣ ಬೇರೆ ಕಾಣ್ತದ, ಆ ಬಳಿಕ ಸ್ಟೀಲ್ ಬೇರೆ ಕಾಣ್ತದ, ಬಂಗಾರ ಓದ್ ತಿಜೋರಿಯಾಗಿಡ್ತು. ಯಾರ ಕಬ್ಬಿಣ ಓದು ಲಾಕರ್ದಾಗಿಟ್ಟು ಬಂದಾರೆ, ನಮ್ಮ ಮನ್ಯಾಗ ಒಂದು 100 ಕಿಲೋ ಕಬ್ಬಿಣದ, ಜಂಗ್ ಹತ್ತಬಾರ್ದು ಅಂತ ಯಾರೂ ಓದು ಬ್ಯಾಂಕ್ ಲಾಕರ್ದಾಗ ಕಬ್ಬಿಣ ಇಟ್ಟು ಬಂದಿಲ್ಲ. ಸನಿಗೆ ಹಾರಿ ಗುಡ್ಲೆ ಅವೆಲ್ಲ ಅಲ್ಲೇ ಹೊಲ್ದಾಗ ಬಿದ್ದಿರ್ತಾವ, ಯಾರು ಮನೆಗೆ ತರುದಿಲ್ಲ ಸಹಿತ. ಆದ್ರೆ ಅದೇ ಬಂಗಾರದ ಸಾಮಾನ ಏನಾದ್ರೂ ಬರೀ ಒಂದು ಉಂಗ್ರ ಕಳಿತಂದ್ರೆ 4 ದಿವಸ ನಿದ್ದೆ ಹತ್ತುದಿಲ್ಲ. ಒಂದು ಸನಿ ಕಳಿತಂದ್ರೆ ಹೋಲಿ ನಡೀತೈತೆ. ಯಾಕೆ? ನಮ್ಮ ದೃಷ್ಟಿ ತರತಮದಿಂದ ಕೂಡಿದೆ. ಒಂದು ಹೆಚ್ಚ, ಒಂದು ಕಡಿಮೆ ಅಂತ ನಾವು ನೋಡ್ತೀವಿ. ಮಹಾತ್ಮರು ಸರ್ವಂ ಬ್ರಹ್ಮಮಯಂ ಜಗತ್, ಇಡೀ ವಿಶ್ವವೆಲ್ಲವೂ ಒಂದೇ ಸಮಾನವಾಗಿ ನೋಡ್ತಾರಲ್ಲ, ಅದಕ್ಕೆ ಅವರಿಗೆ ಮಹಾತ್ಮರು ಅಂತ ಕರೀತಾರೆ. ಇದಕ್ಕ ಜ್ಞಾನ ಅಂತ ಕರೆಯುವುದು. ಇರುವೆ ಒಳಗಿರುವಂತಹ ಯಾ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತ ಜಗತ್ಸಾಕ್ಷಿಣಿ. ಶಂಕರಾಚಾರ್ಯರಿಗೆ ಮಾತನ್ನ ಹೇಳ್ತಾರೆ. ಏನು? ಯಾ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತ ಜಗತ್ಸಾಕ್ಷಿಣಿ. ಒಂದು ಇರುವೆಯಿಂದ ಮೊದಲುಗೊಂಡು ಅಮೀಬಾದಂಥ ಏಕಕೋಶೀಯ ಜೀವಿಯಿಂದ ಹಿಡಿದು ಬೃಹದಾಕಾರದ ಎಲ್ಲಾ ಪ್ರಾಣಿಗಳು ಅದಾವಲ್ಲ, ಬ್ರಹ್ಮನ ಪರ್ಯಂತವಾಗಿರುವಂತ ಸಮಸ್ತ ವಿಶ್ವಕ್ಕೆಲ್ಲವೂ ಯಾವುದು ಸಾಕ್ಷಿಯಾಗಿ ಪ್ರಕಾಶಮಾನವಾಗಿದೆಯೋ, ಯಾವುದು ಎಲ್ಲವನ್ನೂ
ತನ್ನ ಜ್ಞಾನ ಪ್ರಕಾಶದಿಂದ ಬೆಳಗುತ್ತಾ ಇದೆಯೋ ಅದನ್ನ ನೋಡುವಂಥವರು ಜ್ಞಾನಿಗಳು. ಅದಕ್ಕೆ ಅವ್ರಿಗೇನಂತಾರ? ಜ್ಞಾನಿಗಳು ಅಂತ ಕರೀತಾರ, ಪೂಜ್ಯರು ಅಂತ ಕರೀತಾರೆ. ಜ್ಞಾನ ಎಂದಿಗೂ ಕೂಡ ಹೊಲಸಾಗುವುದಿಲ್ಲ. ಹೊಲಸಾಗುವಂಥದ್ದು ಪ್ರಪಂಚ, ಪರಮಾರ್ಥವೆಂದಿಗೂ ಹೊಲಸಾಗುವುದಿಲ್ಲ. ಅದಕ್ಕ ಸನ್ಯಾಸಿಗಳಿಗೆ ಇನ್ನೊಂದು ಹೆಸರು ತೀರ್ಥ ಸ್ವರೂಪರು ಅಂತ ಕರೀತಾರೆ. ಸನ್ಯಾಸಿಗಳಿಗೆ, ಬ್ರಹ್ಮಚಾರಿಗಳಿಗೆ. ಯಾಕೆ ಅಂದ್ರ ಯಾವಾತನ ಶರೀರ, ಮನಸ್ಸು, ಬುದ್ಧಿ ಇವೆಲ್ಲವೂ ಸದಾ ಕಾಲ ನಿರ್ವಿಕಾರ ಬ್ರಹ್ಮದ ಚಿಂತನೆಯನ್ನು ಮಾಡ್ತಾ ಇರ್ತಾವಲ್ಲ, ಆದ್ದರಿಂದ ಅವರು ತೀರ್ಥ ಸ್ವರೂಪರಾಗಿರ್ತಾರೆ. ಅಂತಹ ಪವಿತ್ರಾತ್ಮರಾದ ಋಷಿಗಳು ನಾವು ಯಾವ ಜೀವನವನ್ನ ಬಹಳ ಯೋಗ್ಯವಾದ ಕಿಮ್ಮತ್ತಿನ ಬೆಲೆಯುಳ್ಳ ಜೀವನವನ್ನು ಪ್ರಪಂಚಕ್ಕಾಗಿ ಕಳೆದಿವಲ್ಲ, ಅದೇ ಜೀವನವನ್ನ, ಅದೇ ಆಯುಷ್ಯವನ್ನ ಅವರು ಎದಕ್ಕೆ ಕಳೀತಾರ? ಜ್ಞಾನಕ್ಕಾಗಿ ಕಳೀತಾರೆ. ನಾವು ಜೀವನವನ್ನ ಮೀಸಲಾಗೇ ಇಟ್ಟಿದ್ದೇವೆ. ಎದಕ್ಕ? ಪ್ರಪಂಚಕ್ಕಾಗಿ. ಅವರು ಜೀವನವನ್ನ ಮೀಸಲಾಗಿಯೇ ಇಟ್ಟರು. ಎದಕ್ಕ? ಜ್ಞಾನಕ್ಕಾಗಿ. ನಾವು ರೊಕ್ಕಕ್ಕಾಗಿ ಇಟ್ಟಿವಿ, ಅಧಿಕಾರಕ್ಕಾಗಿ ಜೀವನ ಮೀಸಲಾಗಿಟ್ಟಿವಿ, ಬಂಧು ಬಾಂಧವರು, ಮಕ್ಕಳು, ಮರಿ ಪ್ರಪಂಚಕ್ಕಾಗಿ ಇಟ್ಟಿವಿ. ಮಹಾತ್ಮರು ಮಾತ್ರ ಎಲ್ಲವನ್ನೂ ಬದಿಗೊತ್ತಿ ಕೇವಲ ಜ್ಞಾನಕ್ಕಾಗಿಯೇ ಮೀಸಲಾಗಿಟ್ಟು. ಏನಿರಬಹುದು ಅಂಥ ಜ್ಞಾನದಲ್ಲಿ? ಬಂಗಾರ ಎಲ್ಲ ಬರೀ ಹೆಸರು ಕೇಳಿದ್ರನ್ನ ಸಾಕು, ಜನ ಬಂಗಾರ ಅಂದ್ರೆ ಹುಚ್ಚಾಗುತ್ತಾರೆ. ಮುತ್ತು, ರತ್ನ, ವಜ್ರ, ವೈಢೂರ್ಯ ಅಂದ್ರೆ ಹುಚ್ಚಾಗುತ್ತಾರ. ರಾಜಸಿಂಹಾಸನ ಅಂದ್ರೆ ಅದಕ್ಕೂ ಹುಚ್ಚಾಗುತ್ತಾರ. ಸಾಮಾನ್ಯ ಪಂಚಾಯತಿ ಮೆಂಬರ್ ಆಗುವುದಂದ್ರೆ ಎಷ್ಟು ಎಲೆಕ್ಷನ್ ಆಗುತ್ತ. ಇನ್ನು ಅನಾಯಾಸವಾಗಿ ಒಂದು ರಾಜ್ಯದ ಮಹಾರಾಜನಾಗುವಂತ ಅವಕಾಶ ಬಂದ್ರು ಅದನ್ನ ಕಡೆಗಣ್ಣಿನಿಂದ ಸಹಿತ ನೋಡುವುದಿಲ್ಲ. ಅಂದ್ರ ಅವರು ಯಾವ ವಸ್ತುವಿನ ಕಡೆಗೆ ಅವರ ಮನಸ್ಸು ಹೋಗಿರಬಾರದು. ಮೃಷ್ಟಾನ್ನ ಭೋಜನವನ್ನು ಮುಂದಿಟ್ಟರೂ ಕೂಡ ಅವರ ಲಕ್ಷ್ಯ ಈ ಕಡೆ ಇರುವುದಿಲ್ಲ, ಅದು ಜ್ಞಾನದ ಕಡೆಗೆ, ಪರಮಾತ್ಮನ ಕಡೆಗೆ ಇರ್ತದ. ಅಂದ ಬಳಕ ಈ ಮೃಷ್ಟಾನ್ನ ಅಡಿಗೆಯಲ್ಲಿ ಇರಲಾರದಂಥ ಯಾವ ರುಚಿ ಅವರಿಗೆ ಅಲ್ಲಿ ಕಂಡಿತ್ತು? ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯಿಗಳಲ್ಲಿ ಸಿಗದಂತಹ ಸೌಖ್ಯ ಏನಲ್ಲಿದ್ದೀತು? ಇದನ್ನು ನಾವು ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಅವರೆಲ್ಲ ಇದನ್ನು ವಿಚಾರ ಮಾಡಿಯೇ ಮಹಾತ್ಮರಾದರು. ನಾವು ವಿಚಾರ ಮಾಡಿಲ್ಲ. ಸುಮ್ಮನೆ ಹೆಂಗ ಒಂದ್ 4 ಕುರಿಗಳ ಮುಂದೆ ತಲೆ ತೆಳಗ್ ಮಾಡ್ಕೊಂಡು ಹೊಂಟು ಅಂದ್ರ ಇಂದ 1000 ಕುರಿ ಇರ್ಲಿ, 10,000 ಕುರಿ ಇರ್ಲಿ, ಅವ್ 4 ಕುರಿ ಆ ಕಡೆ ಹೋಗ್ತಾವ, ಆ ಕಡೆ ಹೋಗಿಬಿಡ್ತಾವ. ಒಂದು ಕುರಿ ಸಹಿತ ಮುಂದೊಂದು ದೊಡ್ಡ ತೆಗ್ಗದ ಅಂತ ವಿಚಾರ ಮಾಡುವುದಿಲ್ಲ. ನಾವ್ಯಾಕೆ ಕಿತ್ತೂರಿಂದ ಹೋಗ್ಬೇಕು? ನಮಗೂ ಸ್ವಂತ ಶರೀರ ಕೊಟ್ಟಾನ ದೇವರ, ನಾವು ಬೇರೆ ಕಡೆ ಹೋಗೋಣ ಅಂತ ವಿಚಾರ ಮಾಡೋದಿಲ್ಲ. ಒಂದು ಕುರಿ 10,000 ಕುರಿ ಇದ್ರು ಒಂದು ಹೋಯ್ತು ಅಂದ್ರೆ ಅದ್ರ ಹಿಂದೆ ಎಲ್ಲ ಹೋಗ್ಬಿಡ್ತಾವ. ಅದಕ್ಕ ಅವಕ್ಕೆ ಕುರಿ ಅಂತ ಕರೆದು. ನಾವು ತಲೆಯೆಲ್ಲ ಮನುಷ್ಯರ ತಲೆ ಅದಾವ, ಒಳಗಿರೋ ಮನಸ್ಸ, ಬುದ್ಧಿ ಎಲ್ಲ ಕುರಿ ಹಂಗಾಗಿ. ಒಬ್ಬ ಏನಾದ್ರೂ ಮಾಡಿದ ಅಂದ್ರೆ ಅದನ್ನೇ ಎಲ್ಲರೂ ಮಾಡುವುದು. ಜ್ಞಾನಿಗಳು ಹಂಗಲ್ಲ. 10,000 ಅಲ್ಲ, 10 ಕೋಟಿಗಟ್ಟಲೆ ಜನ ಎಲ್ಲ ಈ ಪ್ರಪಂಚದ ಕಡೆಗೆ ಹೋದ್ರ ಆ ಒಬ್ಬ ಮಹಾತ್ಮ ಮಾತ್ರ ಈ ಕಡೆ ಯಾಕೆ ಹೋಗ್ಬೇಕು, ಮುಂದೇನದ ಅಂತ ವಿಚಾರ ಮಾಡಿ ಅದರ ವಿರುದ್ಧ ದಿಕ್ಕಿನಲ್ಲಿ ಪ್ರಯಾಣ ಪ್ರಾರಂಭ ಮಾಡಿದ ಅವನೇ ಮಹಾತ್ಮನಾದ. ಈಗ ಇಂಥ ಮಹಾತ್ಮರು ಯಾರು ಅಂದ್ರೆ ಮಹರ್ಷಿಗಳು, ಮಹಾಜ್ಞಾನಿಗಳು. ಅಂಥವರಲ್ಲಿ ಮಾರ್ಕಂಡೇಯ ಮಹರ್ಷಿ, ಅವರು ಶ್ರೇಷ್ಠ ಜ್ಞಾನಿಗಳು, ಶ್ರೇಷ್ಠ ಶಿವಭಕ್ತರು. ಅವರ ತಂದೆಯ ಹೆಸರು ಮೃಕಂಡೋ ಮಹರ್ಷಿ, ತಾಯಿಯ ಹೆಸರು ಮರುದ್ವತಿ. ಅವರಿಬ್ಬರು ಶಿವಭಕ್ತರಾಗಿದ್ರು.
ಮದುವೆ ಆದ ಬಳಿಕ ಒಂದು ದೊಡ್ಡ ಚಿಂತೆ, ಮದುವೆ ಆಗೋಕ್ಕಿಂತ ಮೊದಲು ಒಂದು ಚಿಂತೆ. ಇದೇನೋ ಹುಟ್ಟತಾನ ಮನುಷ್ಯ, ಇವನು ಚಿಂತೆ ಒಳಗನ ಹೊತ್ಕೊಂಡು ಹೋಗ್ಬಿಡ್ತದ. ಜೀವನ ಎದರ ಮ್ಯಾಲ ಬರೀ ಚಿಂತೆ ಒಳಗೆ ಕಳೆದು ಹೋಗ್ಬಿಡ್ತದೆ. ಆದರೆ ಅಲ್ಲಿ ಒಂದು ಚಿಂತೆ ಇತ್ತು ಅವರಿಗೆ. ಯಾವ ಚಿಂತೆ ಅಂತ ಕೇಳಿದರೆ ಮಕ್ಕಳಾಗಲಿಲ್ಲ ಅನ್ನೋ ಒಂದು ಚಿಂತೆ. ಅದೊಂದು ದೊಡ್ಡ ಸಮಸ್ಯೆ. ಮಕ್ಕಳಿಟ್ಟೆಲ್ಲ ಆಗ್ಯಾವ, ಬರೇ ಬೇಕಾದಂಗ ಜಗತ್ತಿನಾಗ 800 ಕೋಟಿ ಮಕ್ಕಳು ಹುಟ್ಟ್ಯಾವ. ಆದ್ರೂ ನಮ್ಮ ಮನ್ಯಾಗನ ದೀಪ ಹತ್ತಬೇಕದು. ಆ ದೀಪ ಹಕ್ಕತ್ತೀವ ಹಿಲಾಲಕ್ಕತ್ತೀವ ಯಾರಿಗೆ ಗೊತ್ತು. ಮುಂದೋಗಿ ವಂಶದ ಕೀರ್ತಿಯನ್ನ ಬೆಳಗಿಸಿದ್ರ ದೀಪ ಅಂತ ಕರೀತಾರ. ಕುಡ್ಕೋತ ಅಡ್ಡಾಡ್ತೀವ ಅಂದ್ರ ಮನೆ ಗುರಿ ಹೆಚ್ಚಿದಂಗ. ಆದ್ರೂ ಕೂಡ ಮನುಷ್ಯನ ಇಚ್ಛೆ ಏನಿರ್ತದ, 4 ಮಕ್ಕಳು ಆಗಬೇಕು ಮನೆಯಲ್ಲಿ. ಅವ್ರಿಗೆ ಏನಿದ್ರು ಸಮಾಧಾನ ಇರೋದಲ್ಲ. ಎಲ್ಲ ಐಶ್ವರ್ಯದ, ಅಂತಸ್ತದ, ಅಧಿಕಾರದ, ಆದ್ರೂ ಮಕ್ಕಳಾಗಬೇಕು. ಒಟ್ಟು ಮನ್ಯಾಗ ತೊಟ್ಲ ಕಟ್ಟಬೇಕು. ಮತ್ತೊಬ್ಬರ ಅನಾಥ ಮಕ್ಕಳು ನಮ್ಮ ಮಕ್ಕಳು ಅಂತ ಅನ್ಸಂಗೇ ಇಲ್ಲ. ಯಾಕಂದ್ರ ಅವ್ರು ನಮ್ಮವರಲ್ಲ ಅಂತ ನಮ್ಮ ತಲೆಯೊಳಗೆ. ಆದ್ರೂ ಆ ಮಹರ್ಷಿಗಳಿಗೆ ಅನಿಸ್ತು, ಈ ಲೋಕಕ್ಕೆ ಬೆಳಕನ್ನು ಕೊಡುವಂಥ ಒಬ್ಬ ಮಗ ಹುಟ್ಟಬೇಕು ಅಂತ ಅವರು ಬಯಸಿದರು. ಅದರಂತೆ ತಪಸ್ಸು ಮಾಡಿದರು. ತಪಸ್ಸು ಮಾಡುವುದಂದ್ರ ಶರೀರ ಶುದ್ಧ ಇಟ್ಟುಕೊಳ್ಳುವುದು. ಅದನ್ನೇ ಹೇಳ್ತಾರಲ್ಲ ಅವರು ಪತಂಜಲಿ ಮಹರ್ಷಿಗಳು, ಕಾಯೇಂದ್ರಿಯ ಸಿದ್ಧಿ ಅಶುದ್ಧಿ ಕ್ಷಯಾತ್ ತಪಸ್ಸಃ. ತಪಸ್ಸಂದ್ರೆ ಏನು? ಶೀರ್ಷಾಸನ ಹಾಕಿ ನಿಲ್ಲುವ ತಪಸ್ಸಲ್ಲ. ಶರೀರ, ಕಣ್ಣ, ಕಿವಿ, ಮೂಗ, ನಾಲಿಗೆ, ಚರ್ಮ, ಕಾಲ, ಕೈ ಏನದಾವಲ್ಲ ಎಲ್ಲ ಸಿದ್ಧ ಆಗಬೇಕು. ಆ ಬಳಿಕ ಇದ್ರ ಒಳಗಿರುವಂತ ಅಶುದ್ಧಿ ಎಲ್ಲ ಕ್ಷಯ ಆಗಿ ಹೋಗ್ಬೇಕು. ವಾತ, ಪಿತ್ತ, ಕಫ ಇವು 3 ಸಮಾನ ಆಗಬೇಕು. ಹೊರಗೆ ಮಳೆ ಹೆಚ್ಚು ಅಂದ್ರೆ ಇಲ್ಲಿ ಕಫ ಹೆಚ್ಚಾಕು ಹೊಂಟಿತು ಅಂದ್ರೆ ಹೆಂಗ ಒಳಗಿರುವ ಅಶುದ್ಧಿ ಹೆಚ್ಚಾಯ್ತು ಅಂತ ಅರ್ಥದ. ಹೊರಗ ಚಳಿ ಹೆಚ್ಚಾಯ್ತು ಅಂದ್ರೆ ಒಂದು ರೋಗ, ನಮಗೆ ಮಳೆ ಹೆಚ್ಚಾದ್ರೆ ಒಂದು ರೋಗ, ಬಿಸಿಲು ಬಂತು ಅಂದ್ರೆ ಮತ್ತೊಂದು ರೋಗ. ಹಿಂಗಾಯ್ತು ಅಂದ್ರೆ ಅದಕ್ಕೆ ತಪಸ್ಸಂತ ಕರೆಯಂಗಿಲ್ಲ. ಹೊರಗ ಚಳಿನೇ ಇರ್ಲಿ, ಮಳೆನೇ ಇರ್ಲಿ, ಬೇಸಿಗೆನೇ ಇರ್ಲಿ, ಏನಿದ್ರು ಕೂಡ ನಮ್ಮ ಶರೀರ ಹೊಯ್ದಾಡಬಾರದು. ಹಂಗ ನಾವು ಸಜ್ಜು ಮಾಡ್ಕೊಂಡಿವೆ ಅಂದ್ರೆ ಅದಕ್ಕೇನಂತಾರ ತಪಸ್ಸು ಅಂತ ಕರೀತಾರೆ. ಆಗ ಮೃಕಂಡು ಮಹರ್ಷಿಗಳು ಮತ್ತು ಮರುದ್ವತಿ ಇಬ್ಬರೂ ಕೂಡಿ ಕಾಶಿ ವಿಶ್ವನಾಥನ ಜಾಗದಲ್ಲಿ ನೆಲೆಸಿ ವಾರಾಣಸಿ ಪುರಪತಿ, ವಾರಾಣಸಿ ಅಂತ ಕರೀತಾರೆ. ಬಹಳ ಪವಿತ್ರ ಅದು. ಯಾಕಂದ್ರೆ ವಿಶ್ವೇಶ್ವರ ವಿಶ್ವನಾಥ ಜ್ಯೋತಿರ್ಲಿಂಗ ಇಲ್ಲದ ಕಾಶಿ ಒಳಗೆ ಗಂಗಾ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ಮಾಡಿದ ಅಂದ್ರೆ ಆ ಮನುಷ್ಯನಿಗೆ ಮುಕ್ತಿ ಆಗ್ತದಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ, ಪುರಾಣಗಳಲ್ಲಿ. ಅಷ್ಟು ಪವಿತ್ರ. ಆಗ ಕಾಶಿಯಲ್ಲೇ ಇದ್ದುಕೊಂಡು ಇವರು ತಪಸ್ಸನ್ನು ಪ್ರಾರಂಭ ಮಾಡಿದರು ಶಿವನನ್ನ ಕುರಿತಾಗಿ. ತಪಸ್ಸನ್ನ ಮಾಡಿದಾಗ ಶಿವ ವಿಶ್ವನಾಥ ವಿಶ್ವೇಶ್ವರ ಒಂದು ದಿವಸ ಪ್ರತ್ಯಕ್ಷ ಆದ ಬಳಿಕ ಏನು ಬೇಕು, ಎದಕ್ಕೆ ತಪಸ್ಸು ಮಾಡ್ಲತ್ತಾರೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನಮಗ ಮಕ್ಕಳಿಲ್ಲ, ಮಕ್ಕಳಾಗಬೇಕು ಅಂತ ಆ ವರ ಕೊಡು ಅಂತ ಕೇಳಿದ್ರು. ಶಿವ ಒಂದು ಹೊಳೆ ಅವರು ಪ್ರಶ್ನೆ ಕೇಳಿದ, ನಿಮಗ ಅತ್ಯಂತ ಕೆಟ್ಟ ಗುಣದ, ದುರ್ಗುಣದ, ಎಲ್ಲಾ ಅನೀತಿ ದುರಾಚಾರಗಳನ್ನು ಮಾಡುವಂತಹ ಚಿರಂಜೀವಿಯಾದ ಒಬ್ಬ ಮಗ ಬೇಕು, ಅಥವಾ 16 ವರ್ಷ ಬದುಕುವಂತಹ ಅಲ್ಪಾಯುಷಿಯಾದಂತಹ ಸಕಲ ಸದ್ಗುಣ ಸಂಪನ್ನನಾದಂತಹ ಒಬ್ಬ ಮಗ ಬೇಕು ಅಂತ ಕೇಳಿದ ಶಿವ. ಏನ ಕುಲದ ಕೀರ್ತಿಯನ್ನ ಬೆಳಗಿಸಿ ಜಗತ್ತಿಗೆ ಜ್ಞಾನದ ಜ್ಯೋತಿಯನ್ನು ಹೊತ್ತಿಸುವಂತಹ ಜ್ಞಾನಿ ಹುಟ್ಟಬೇಕು,
ಏನ ಇಡೀ ಕುಲದ ಮರ್ಯಾದೆ, ಊರಿನ ಮರ್ಯಾದೆ, ದೇಶದ ಮರ್ಯಾದೆ ಎಲ್ಲವನ್ನ ಕಳೆದು ಹೋಗುವಂತ ಅವಗುಣಿಯಾದ ಚಿರಂಜೀವಿ ಮಗ ಬೇಕು ವರ. ಅವಾಗ ಅವರಿಬ್ರು ವಿಚಾರ ಮಾಡಿದ್ರು, ಆ ಕೆಡುಕಾದ ಮಗ, ದುರ್ಗುಣಿಯಾದ ಅವಗುಣಿಯಾದ ಮಗ ಹುಟ್ಟದೇ ಇರುವುದೇ ಚಲೋ ಅಂದ್ರೆ ಅವರು ಅಂತವನ್ ತಗೊಂಡು ಏನ್ ಮಾಡುದು? 100 ವರ್ಷ ಬದುಕ್ಯಾನಪ್ಪ. ಏನ್ ಮಾಡ್ಯಾನ? 100 ವರ್ಷ ಕುಡಿದ, ಒಂದ್ ದಿವಸ ತಪ್ಪಿಸ್ಲಾರ. 100 ವರ್ಷ ಮಾಂಸಾಹಾರ ಮಾಡಿದ, 100 ವರ್ಷ ಕೆಟ್ಟ ಕೆಲಸ ಮಾಡಿದ. ಇಡೀ ಓಣ್ಯಾಗ ಎಲ್ಲಾದ್ರೂ ಒಂದು ಕೆಟ್ಟ ಕೆಲಸ, ಏನಾದ್ರೂ ಒಂದು ಅವಘಡ ಆಗಿತ್ತು ಅಂದ್ರ ಯಾರನ್ನೂ ನೋಡಿದ ಬೇಡ, ಇವನು ನೋಡಿದ್ರೆ ಸಾಕು ಇವನು ಮಾಡಿರ್ತಾನ. ಪೊಲೀಸರಿಗೆ ಗೊತ್ತಿರ್ತೈತೆ ಅವ್ರಿಗೆ, ಈ ಊರಾಗ ಕಳ್ತನ ಆಗೈತಿ ಅಂದ್ರೆ ಇವನು ಬಿಟ್ಟು ಯಾರು ಮಾಡಿರುವುದಿಲ್ಲ ಅಂತ ಅವ್ರಿಗೆ ಅಷ್ಟ ಅಲ್ಲೇ ಕೂತ ಹೇಳ್ತಾರ ಅವ್ರು, ಪೊಲೀಸ್ ಸ್ಟೇಷನ್ದಾಗ ಕೂತ. ಈ ಊರಾಗ ಒಂದು ಇಂಥ ಗದ್ದಲ ಆಗ್ಯದ ಅಂದ್ರೆ ಸಾಕು ಇವರ 4 ಮಂದಿ ಮಾಡಿರ್ಬೇಕು ಅಂತ ತಿಳ್ಕೊತಾರ ಅವ್ರು. ಅಷ್ಟ ಅವಗುಣಗಳಿರ್ತಾರ. ಆಗ ಅವರಿಬ್ಬರು ವಿಚಾರ ಮಾಡಿದ್ರ. ಅವಾಗ ಮಾಡಿ ನಮಗ ಅಲ್ಪಾಯುಷ್ಯೇ ಇರುವಲ್ಲೆಕ್ಕ 16 ವರ್ಷ ಬದುಕಲಿ ನಾವು ಸಾಕು. ಮೃಕಂಡು ಮತ್ತು ಮರುದ್ವತಿಯರ ಪುತ್ರ 16 ವರ್ಷದೊಳಗೆ ಇಷ್ಟು ದೊಡ್ಡ ಸಾಧನ ಮಾಡಿದ ಅಂತ ಹೇಳಿ ಜಗತ್ತು ಅನ್ನಬೇಕು. ಅಂಥ ಒಬ್ಬ ಮಗನನ್ನು ಕೊಡು ಅಂತ ಕೇಳಿದ್ರು ಶಿವನಿಗೆ. ಶಿವ ತಥಾಸ್ತು ಅಂತ ವರ ಕೊಟ್ಟ. ತತ್ ಪರಿಣಾಮವಾಗಿ ಆ ಮಗು ಮುಂದೆ ಹುಟ್ಟಿದ ಬಳಿಕ ವ್ಯಾಸ ಮಹರ್ಷಿಗಳು, ಬಹಳ ದೊಡ್ಡ ಜ್ಞಾನಿಗಳು, ಗುರುಣಾಂ ಗುರುಹು ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮ ನಿಧಯೇ ವಾಸಿಷ್ಠಾಯ ನಮೋ ನಮಃ. ವಿಷ್ಣು ಅಂದ್ರನ ವ್ಯಾಸ, ವ್ಯಾಸ ಅಂದ್ರನ ಶಿವ. ಏನವರಲ್ಲಿ ಬದಲಾವಣೆ ಇಲ್ಲ. ಜಗತ್ತನ್ನ ಉದ್ಧರಿಸುವ ಸಲುವಾಗಿ ವ್ಯಾಸ ಪರಮಾತ್ಮ ಶಿವ ವಿಷ್ಣು ವ್ಯಾಸನ ರೂಪದಿಂದ ಗುರುರೂಪರಾಗಿ ಅವತರಿಸಿದರು ಈ ಜಗತ್ತಿಗೆ. ಅಂಥ ವ್ಯಾಸ ಮಹರ್ಷಿ ಅವರು ಬಂದ್ರು, ಮೃಕಂಡು ಮಹರ್ಷಿಗಳ ಮನೆಗೆ ಬಂದ್ರು. ನಮಗ ಅವರಿಗೆ ಎಷ್ಟು ವ್ಯತ್ಯಾಸದ ಇಲ್ಲೇ ನೋಡುದು ನಾವು. ಚರಿತ್ರ ಅಂದ್ರೆ ಋಷಿಗಳ ಚರಿತ್ರನೂ ಆತು, ನಮ್ಮ ಚರಿತ್ರನೂ ಆತು, ಎಡ್ಡೋದ ಇಲ್ಲ. ಮಗು ಹುಟ್ಟಿದ ಬಳಿಕ ಏನ್ ಮಾಡ್ತಾರ ಮನೆಯಲ್ಲಿ? ಎಷ್ಟು 13 ದಿವಸ ಆದ ಬಳಿಕ ನಾಮಕರಣ ಸಂಸ್ಕಾರ ಮಾಡ್ತಾರೆ, ಹೆಸರಿಡ್ತಾರೆ. ಹೆಸರು ಯಾರಿಡ್ತಾರೆ? ಇಲ್ಲಿ ಯಾರ್ಯಾರೋ ಅವ್ರ ಮಾವ ಅತ್ತಿ ಏನೇನೋ ಅದು ಇರ್ತದೆ, ನಮಗೂ ಅಷ್ಟು ಗೊತ್ತಿಲ್ಲ. ಅವರು ಬಂದು ಏನ್ ಮಾಡ್ತಾರೆ? ಹೆಸರಿಡ್ತಾರೆ. ಅವ್ರೇನೋ ಹೆಸರಿಟ್ರಿ ಹುಡುಗನಿಗೆ, ಪಾಪ ಇಟ್ಟು ಬಳಿಕ ಅದ ಮುಂದೆ ಅವ್ರ ಹೆಸರು ಇಟ್ಟಂಗ ತಕ್ಕಂಗ ಹೆಸರು ಇಟ್ಟವ್ರ ಮೊದಲು ತಪಸ್ಸುಗಳಿರ್ಬೇಕಾಗ್ತದೆ. ಅವ್ರು ಅಕಸ್ಮಾತ್ ನೀವು ಹೆಸರು ನೀವ್ಯಾರು ಇಡ್ಲಾರ್ದ ಒಬ್ಬರು ಬ್ರಹ್ಮಜ್ಞಾನಿಗಳ ಕಡೆ ಆ ಹುಡುಗ ತಗೊಂಬಂದು ಏನ್ ಹೆಸರಿಡುನು ಅಂತ ಕೇಳಿ ಅವ್ರ ಬಾಯಿಂದನ ಒಂದು ಮಾತ, ಗುರುಗಳೇ ಈ ಹುಡುಗ ಈ ಮಗುವಿಗೆ ಇಂಥ ಹೆಸರಿಡ್ರಿ ಅಂತ ಬ್ರಹ್ಮಜ್ಞಾನಿಗಳು ಒಂದು ವೇಳೆ ಹೇಳಿದ್ರು ಅಂದ್ರ ಆ ಮಗು ನಿಶ್ಚಿತವಾಗಿಯೂ ಕೀರ್ತಿವಂತ ಜ್ಞಾನಿ ಆಗುತ್ತೆ. ಈಗ ಯಾಕೆ ಜ್ಞಾನಿಗಳ ಕಡಿಮೆ ಆದ್ರು ಅಂದ್ರ ಋಷಿಗಳ ಸಂಖ್ಯಾನ ಕಡಿಮೆ ಆಗ್ಯಾರ. ಎಲ್ಲ ಇವರವರೇ ಹೆಸರಿಟ್ಟು ಬಿಟ್ರು. ಹೀಗಾಗಿ ಜ್ಞಾನಿಗಳಿಲ್ಲ. ಆದ್ರ ಮೃಕಂಡು ಮಹರ್ಷಿಗಳ ಪುತ್ರನಿಗೆ ಹೆಸರಿಡ್ಲಿಕ್ಕೆ ವ್ಯಾಸ ಮಹರ್ಷಿಗಳು ಬಂದ್ರು. ಸಾಕ್ಷಾತ್ ಭೂಲೋಕದ ಭಗವಂತ ಅಂತ ಕರೀತಾರೆ ಅವರಿಗೆ, ವ್ಯಾಸ ಮಹರ್ಷಿಗಳಿಗೆ. ಅವರೇ ಬಂದು ಮೃಕಂಡುವಿನ ಪುತ್ರ ಮಾರ್ಕಂಡೇಯ ಅಂತ ಹೆಸರಿಟ್ರು. ಅವರೇ ಬಂದು ವ್ಯಾಸ ಮಹರ್ಷಿಗಳು. ಯಾವಾಗಲೂ ಸಣ್ಣ ಮಕ್ಕಳನ್ನ ಜ್ಞಾನಿಗಳ ದೃಷ್ಟಿಗೆ ಬೀಳಿಸ್ಬೇಕು. ಜ್ಞಾನಿಗಳ ದರ್ಶನ ಕರ್ಕೊಂಡು ಹೋಗ್ಬೇಕು ಸಣ್ಣ ವಯಸ್ಸಿನಲ್ಲಿ. ಅದು ಬಹಳ ದೊಡ್ಡ ಬ್ರಹ್ಮದ ಸಂಸ್ಕಾರ, ಜ್ಞಾನಿಗಳ ಸಂಸ್ಕಾರ ಆಗ್ತದೆ ಅವ್ರ ಮ್ಯಾಲ, ಅವ್ರ ಪ್ರಭಾವ ಆಗ್ತದೆ.
ಅದಕ್ಕ ಆ ವ್ಯಾಸ ಮಹರ್ಷಿಗಳು ನೋಡಿದರು ಮಗುವನ್ನ. ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಈತನಲ್ಲಿ ಭಾರತ ದೇಶದ ಕೀರ್ತಿಯನ್ನ ಬೆಳಗುವಂತಹ ಒಂದು ಜ್ಯೋತಿ ಕಂಡಿತವರಿಗೆ ಆ ಮಗುವಿನಲ್ಲಿ. ಅವರು ಮಾರ್ಕಂಡೇಯ ಬಹಳ ದೊಡ್ಡ ಜ್ಞಾನಿ ಆಗ್ತಾನ ಅಂತ ಹೇಳಿ ಆಶೀರ್ವಾದ ಮಾಡಿ ಹೊರಟು. ನೋಡ್ರಿ, ವ್ಯಾಸರ ಆಶೀರ್ವಾದ ಅಂದ್ರೆ ಸಾಮಾನ್ಯ ಅಲ್ಲ. ಮಹರ್ಷಿ ವೇದವ್ಯಾಸ ಭಗವಂತ. ಈಗೇನು ಚಾತುರ್ಮಾಸ್ಯ ವ್ರತ ನಡೆದದ, ಇದು ವ್ಯಾಸ ಮಹರ್ಷಿಗಳ ಪೂಜಾ. 4 ತಿಂಗಳ ಕಾಲ ಸನ್ಯಾಸಿಗಳು ಮಳೆಗಾಲದಲ್ಲಿ ಎಲ್ಲಿಯೂ ಅಡ್ಡಾಡದೆ ತಿರುಗಾಡದೆ ಒಂದು ಆಶ್ರಮದಲ್ಲಿ ಇದ್ದುಕೊಂಡು ನಿರಂತರವಾಗಿ 3 ವೇಳೆ ಪೂಜಾ, 3 ವೇಳೆ ಗ್ರಂಥಗಳ ಅಧ್ಯಯನ, ಸ್ವಾಧ್ಯಾಯ, ಜಪ ತಪ ಅನುಷ್ಠಾನದಲ್ಲಿ ಮುಳುಗುತ್ತಾರಲ್ಲ, ಇದು ಚಾತುರ್ಮಾಸ್ಯ. 4 ತಿಂಗಳ ಅನುಷ್ಠಾನ ಸನ್ಯಾಸಿಗಳು. 4 ತಿಂಗಳ ಅನುಷ್ಠಾನ ಅಂದ್ರೆ ಏನದು? ವ್ಯಾಸ ಮಹರ್ಷಿಗಳ ಪೂಜಾ, ಗುರು ಪೂಜಾ, ಜ್ಞಾನ ಪೂಜಾ. ಇವರು ಮಾಡ್ತಾರ ಪೂಜಾ ಏನು? ಪಂಚಮಿ ಉಂಡೆ ಮಾಡೋದು, ಅವೇ ತಿನ್ನೋದು ಅಷ್ಟೇ. ಇದು ಮಾಡಬಾರ್ದಂತಲ್ಲ, ನಮ್ದು ಇಷ್ಟಕ್ಕ ಸೀಮಿತ ಆಗ್ತದ ಹಬ್ಬ. ಅವ್ರದ್ದು ಜ್ಞಾನದ ಮಟ್ಟಕ್ಕೆ ಎತ್ತರಕ್ಕೇರಿ ಹೋಗ್ತದೆ. ಆ ಬಳಿಕ ವ್ಯಾಸ ಮಹರ್ಷಿಗಳು ಆದರೂ ಹುಡುಗನ ಆಯುಷ್ಯ ಅಷ್ಟದ 16 ವರ್ಷ. ಸಣ್ಣ ಹುಡುಗನಿರುವಾಗಲೇ ಶಿವನ ಕೃಪಾದಿಂದ ಹುಟ್ಟಿದ್ದವ. ತಪಸ್ಸು ಮಾಡಿ ಆ ಹುಡುಗನನ್ನ ಪಡೆದಿದ್ರು ತಂದೆ ತಾಯಿಗಳು. ಹೀಗಾಗಿ ನಿರಂತರವಾಗಿ ಶಿವಭಕ್ತಿಯಲ್ಲೇ ಹುಡುಗ ಮುಳುಗಿರ್ತಾ ಇದ್ದ. 6-7 ವರ್ಷ ಆಯಿತು. ಆದ ಕೂಡಲೇ ಹುಡುಗನಿಗೆ ಉಪನಯನ ಸಂಸ್ಕಾರವನ್ನು ತಂದೆಯೇ ಮಾಡಿದರು. ಉಪನಯನ ಸಂಸ್ಕಾರ ಅಂದ್ರೆ ಇನ್ನು ಮುಂದೆ ವಿದ್ಯಾರಂಭ ಆಗಲಿ. ಈ ಜಗತ್ತಿಗೆ ಬಂದಂತಹ ಒಂದು ಮಗು ಇನ್ನು ಮುಂದೆ ಈ ಜಗತ್ತಿನ ರೀತಿ ನೀತಿಗಳನ್ನ, ಇಲ್ಲಿರುವ ವಿಶೇಷವಾದ ಎಲ್ಲಾ ರೀತಿಯ ಜ್ಞಾನಗಳನ್ನ, ಕಲೆಗಳನ್ನ ಕಲಿತು ಜ್ಞಾನಿ ಆಗಲಿ ಅಂತ ಅದು ಸಂಸ್ಕಾರ. ವಿದ್ಯಾರಂಭ ಅಲ್ಲಿಂದ ಪ್ರಾರಂಭ ಆಯಿತು. ಆ ಬಳಿಕ ಆ ಮಾರ್ಕಂಡೇಯ ಹುಡುಗ ಬೆಳೀತಾ ಬೆಳೀತಾ ಹೊರಟ. ಏಕಪಾಠಿಗಳವರೆಲ್ಲ ಋಷಿಗಳೆಲ್ಲರೂ ಅಷ್ಟವರಲ್ಲಿ ಪ್ರಜ್ಞಾಶಕ್ತಿ ಹೆಚ್ಚಿತು. ಪ್ರಜ್ಞಾಮಂಡಲ, ಬುದ್ಧಿಶಕ್ತಿ, ಗ್ರಹಣ ಸಾಮರ್ಥ್ಯ, ಸ್ಮರಣ ಶಕ್ತಿ ಅಷ್ಟಿತ್ತವರೆಲ್ಲರಲ್ಲಿಯೂ. ಏಕಾಗ್ರತ ಈಗಿನ ಮಕ್ಕಳಲ್ಲಿಯೂ ಕೆಲವರಲ್ಲಿ ಆ ಸಾಮರ್ಥ್ಯ ಅದ. ಅದು ಇರುವುದರಿಂದಲೇ ಅವರು ಇಡೀ ವೇದಶಾಸ್ತ್ರಗಳನ್ನೆಲ್ಲ ತಲೆಯಲ್ಲಿ ನೆನಪಿಟ್ಟುಕೊಂಡ್ರು. ಅವರು ಪುಸ್ತಕ ನೋಡಿ ಹೇಳ್ತಿರ್ಲಿಲ್ಲ. ಅವರು ಎಲ್ಲ ಹಾಗೆ ಒಮ್ಮೆ ಕೇಳಿದ್ರಂದ್ರೆ ಸಾಕು, ಎಲ್ಲ ನೆನಪಿಳಿತಿತ್ತು. ಹಾಗೆ ಎಲ್ಲವನ್ನು ಕಲಿತ ನಿರಂತರವಾಗಿ ಶಿವಚಿಂತನ, ಶಿವಜ್ಞಾನದಲ್ಲಿ ಮಾರ್ಕಂಡೇಯ ಮುನಿ ಬೆಳೀತಾ ಬೆಳೀತಾ ಹೊರಟಿದ್ದ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಮೃತ್ಯುಂಜಯಾಯ ಪರಮಾತ್ಮನಿಗೆ, ಶಿವನಿಗೆ ಏನಂತ ಕರೀತಾರೆ? ಮೃತ್ಯುಂಜಯ ಅನ್ನೋ ಹೆಸರು. ಮೃತ್ಯುವನ್ನ, ಸಾವನ್ನ ಯಾರೂ ಗೆಲ್ಲುವುದಿಲ್ಲ. ಆದ್ರ ಸಾವಿನ ಮೇಲೆ ಯಾವನು ರಾಜನೋ ಅವನು ಮೃತ್ಯುಂಜಯ. ಯಾವಾತನು ಸಾವನ್ನು ಗೆದ್ದಿರುವನೋ, ಅಮರನಾಗಿರುವನೋ ಅವನು ಮೃತ್ಯುಂಜಯ. ರುದ್ರಾಯ ಯಾವಾತನು ಲೋಕದಲ್ಲಿರುವಂಥ ಜನರ ದುಃಖವನ್ನ ಎಂದಿಗೂ ದುಃಖ ಬಾರದಂತೆ ಶಾಶ್ವತ ಆನಂದವನ್ನು ಕೊಡ್ತಾನಲ್ಲ ಅಂತಹ ರುದ್ರನಿಗೆ. ನೀಲಕಂಠಾಯ ಜಗತ್ತಿನ ಹಿತಕ್ಕಾಗಿ ವಿಷವನ್ನೇ ಕುಡಿದಂತಹ ನೀಲಕಂಠ ವಿಷಕಂಠನಿಗೆ. ಅಮೃತೇಶಾಯ ಅಮೃತ ಯಾರ ಒಡೆತನದಲ್ಲಿ ಅದ? ಪರಮಾತ್ಮನ ಸಾನ್ನಿಧ್ಯದಲ್ಲಿ ಅಮೃತ ಇರ್ತದೆ. ಯಾರ ಕಡೆಗೂ ಅಮೃತ ಇರುವುದಿಲ್ಲ. ಅಮೃತ ಅಂದ್ರೆ ಏನು? ಹುಟ್ಟಿದರೆ ಸಾಯದಿರ ವಿದ್ಯೆಯನ್ನು ಕಲಿಯುವುದು ಲೋಕದೊಳಗೆ ಉತ್ತಮ ಅಂತ ಹೇಳ್ತಾರೆ. ಸಾಯದಿರ ವಿದ್ಯೆ ಅಂದ್ರೆ ಆತ್ಮವಿದ್ಯಾ, ಬ್ರಹ್ಮವಿದ್ಯಾ, ದೇವವಿದ್ಯಾ. ಅದಕ್ಕ ಅಮೃತ ಅಂತ ಕರೆಯುವುದು. ಅಮೃತ ಅಂದ್ರೆ ನಾವು ತಿಳ್ಕೊಂಡದ್ದು ಏನೋ ಒಂದು ಕೊಡದಾಗಿರ್ಬೇಕು ಬಹುತೇಕ. ಅದು ಒಂದು ಗುಟ ಕುಡ್ದೇವೆ ಅಂದ್ರೆ ಮುಗಿದು ಸಾವ ಬರುವುದಿಲ್ಲ ಅಂತ ನಂಬುದು.
ಅದು ಕಾಲ್ಪನಿಕ ಅಮೃತ. ನಿಜವಾದ ಅಮೃತ ಅಂದ್ರೆ ಜ್ಞಾನಾಮೃತ, ಉಪನಿಷದಮೃತ, ಶರಣರ ವಚನಗಳ, ದಾಸರ ಪದಗಳ, ಶ್ರೇಷ್ಠ ಜ್ಞಾನಿಗಳ ಸ್ತೋತ್ರಗಳನ್ನುವಂಥವೇನದವಲ್ಲ ಅವು ನಿಜವಾದ ಅಮೃತ. ಅದನ್ನ ಯಾವ ಮನುಷ್ಯ ಸರಿಯಾಗಿ ಕುಡಿದು ಪಚನ ಮಾಡ್ಕೋತಾನಲ್ಲ, ಯಾವಾತ ಗುರುಮುಖದಿಂದ ಕೇಳಿ ಮನನ ಮಾಡಿ ನಿಧಿಧ್ಯಾಸನ ಮಾಡ್ತಾನಲ್ಲ, ಆ ಮನುಷ್ಯ ಇದೇ ಜನ್ಮದಲ್ಲಿ ಮೃತ್ಯುವನ್ನ ಗೆದ್ದ ಅಮರನಾಗ್ತಾನ, ಅಮೃತ ಪುತ್ರನಾಗ್ತಾನ. ಅದರಂತೆಯೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಇಂಥ ಮಹಾದೇವನಿಗೆ ನಿರಂತರ ನಮಸ್ಕಾರ ಮಾಡ್ತಾ ಮಾಡ್ತಾ ಮಾರ್ಕಂಡೇಯ ಮುನಿ ಬೆಳೀತಾ ಇತ್ತು. ಕಾಲ ನಮ್ಮ ಕೈಯೊಳಗಿಲ್ಲ, ಆಯುಷ್ಯ ನಮ್ಮ ಕೈಯೊಳಗಿಲ್ಲ. ದಿನಮಪಿ ರಜನೆ ಸಾಯಂ ಪ್ರಾತಃ ಶಿಶಿರ ವಸಂತೌ ಪುನರಾಯಾತಃ. ಕಾಲ ಕ್ರೀಡತಿ ಗಚ್ಚತ್ಯಾಯು ತದಪಿನ ಮುಂಚತ್ಯಾಶಾವಾಯು. ಶಂಕರಾಚಾರ್ಯ ಹೇಳ್ತಾರೆ, ಇವತ್ತ ಹಗಲಾತು ಬಹಳ ಸಂತೋಷ ಪಡ್ತೀವಿ, ರಾತ್ರಿ ಆತು ಮತ್ತೆ ಮಲ್ಕೋತೀವಿ. ಈಗ ಹಗಲ ರಾತ್ರಿ ಹಗಲ ರಾತ್ರಿ ಹಾಕೋತ ಹೋಗ್ತಾವ, ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಬರ್ಕೋತ ಹೋಗ್ತಾವ, ಸಂಕ್ರಾಂತಿನೂ ಬರ್ತದ ಮುಂದೆ, ಹಾಗೆ ಎಲ್ಲ ಒಂದೊಂದೊಂದೊಂದು ಹಬ್ಬಗಳು ಬರ್ಕೋತ ಹೋಗ್ತಾವ. ಈ ಚಕ್ರ 12 ತಿಂಗಳುಗಳ ಚಕ್ರ ನಿರಂತರ ಸುತ್ತಾ ಹೋಗ್ತದ. ಕೊನೆಗೆ ಏನಾಗ್ತದೆ? ನಮ್ಮ ಆಯುಷ್ಯ ಹೊರಟಿರ್ತದೆ. ಬ್ಯಾಸಿಗೆ ಬಂತು ಅಂದ್ರೆ ಮಾದ ಬ್ಯಾಸಿಗೆಗಿಂತಲೂ ಈ ಬ್ಯಾಸಿಗೆ 1 ವರ್ಷ ನಮ್ಮ ಆಯುಷ್ಯ ಕಡಿಮೆ ಆಗಿರುತ್ತೆ. ಅದು ನಮಗೆ ಲಕ್ಷ್ಯಕ್ಕಿರುವುದಿಲ್ಲ. ಮಳೆಗಾಲ ಬಂತು ಬಹಳ ಸಂತೋಷ ಪಡ್ತೀವಿ, ಆದ್ರೆ 1 ವರ್ಷ ಆಯುಷ್ಯದ ಹೋತಲ್ಲ. ಹೀಗೆಯೇ ಆಯುಷ್ಯ ಕಡಿಮೆ ಆಗ್ತಾ ಹೋಗ್ತದ. ಆದರೂ ಕೂಡ ಮನುಷ್ಯನಿಗೆ ಆಸೆ ಅನ್ನುವುದು ಹೋಗುವುದೇ ಇಲ್ಲ. ಆಸೆಗೆ ಮುಪ್ಪಿಲ್ಲ. ಮುಪ್ಪ ಶರೀರಕ್ಕದ. ಅಜ್ಜ ಮನೆ ಮುಂದೆ ಕುತ್ಕೊಂಡು ಅವು ಹುಡುಗರು ಏನವೇ ಅಂದು ಅಂದ್ರೆ ಬಡಿಬೇಕಂತ ಹೋಗ್ಬೇಕತ್ತಿರ್ತಾನ. ಆದ್ರ ಕಾಲಾಗ ತಾಕತ್ತಿಲ್ಲ, ಏನ್ ಮಾಡೋದು ಅತ್ತಿರ್ತಾನ. ಕೈಯಾಗ ತಾಕತ್ತು ಉಳಿದಿಲ್ಲ, ಗೋಣ ನಿಲ್ಲವಲ್ಲ. ಯಾವತ್ತೂ ಹಿಂಗ ಅನ್ಕೋತಿರ್ತಾನ. ಗೋಣ ನಿಲ್ಲವಲ್ಲ, ಬಾಯಿನೂ ಸರಿಯಾಗಿ ನಿಲ್ಲವಲ್ದು, ಕಿವಿ ಸರಿಯಾಗಿ ಕೇಳವಲ್ದು. ಯಾಕೆ ಹಿಂಗಾತು ಅಂತ ಕೇಳಿದ್ರ, ಶರೀರಕ್ಕೆ ವಯಸ್ಸಾಗಿದೆ, ಮನಸ್ಸಿಗೆ ವಯಸ್ಸಾಗಿಲ್ಲ, ಆಸೆಗೆ ವಯಸ್ಸಾಗಿಲ್ಲ. ಆದ್ರ ಈ ಆಯುಷ್ಯ ಹಂಗ ಹೋಗುವುದರೊಳಗಾಗಿ ಮನುಷ್ಯ ಪಾರಾಗಬೇಕಾಗಿತ್ತು, ಪಾರಾಗಿಲ್ಲ. ಆದರೆ ಮಾರ್ಕಂಡೇಯ ಮುನಿಗೆ ವಯಸ್ಸು ಶಿವ ಎಟ್ಟು ಕೊಟ್ಟಿದ್ದ? 16 ವರ್ಷ. 16 ವರ್ಷ 364 ದಿವಸ ಮುಗಿದು 365ನೇ ದಿವಸ ಚಾಲೂ ಆಗಿತ್ತು 14 ವರ್ಷದ. ಅವತ್ತು ಮುಂಜಾನೆ ಹುಡುಗ ಹೋಗಿ ಪೂಜಾ ಮಾಡ್ಬೇಕಂತಾನ. ಮನೆಯೊಳಗ ಅವರ ತಂದೆಗೆ ತಾಯಿಗೆ ದುಃಖ ತಡಿಲಿಕ್ಕಾಗಲಿಲ್ಲ. ಯಾಕಂದ್ರ ಹುಡುಗನಿಗೆ ಗೊತ್ತಿರಲಿಲ್ಲ, ಇವ್ರಿಗೆ ಗೊತ್ತಿತ್ತು. 16 ವರ್ಷ ಮಾತ್ರ ಈ ಹುಡುಗ ಬದುಕ್ತಾನಂತ ಅವ್ರ ಅವ್ವಪ್ಪಗೆ ಗೊತ್ತಿತ್ತು. ಅವರು ಕುತ್ಕೊಂಡು ಇಬ್ರು ಅಳಕ್ ಚಾಲು ಮಾಡಿದಾಗ ಇವ್ರು ಅಳುವುದು ಕೇಳಿ ಆ ಹುಡುಗ ಓಡಿ ಬಂದ. ಏನಾಯ್ತು ಅಂತ ಬಂದು ನೋಡಿದ, ಇಬ್ರು ಅಳ್ಳಾಕತ್ತಾರ. ಯಾಕೆ ಅಳ್ಳ ಹಾಕ್ತೀರಿ, ಏನಾಯ್ತು, ಕಾರಣ ಏನು ಅಂತ ಕೇಳಿದಾಗ ಅವರು ಹೇಳಿದರು, ಮೃಕಂಡು ಮಹರ್ಷಿ ಹೇಳಿದ, ನೋಡಪ್ಪ, ಯಾವ ಶಿವನಿಂದ ನಾವು ಇಷ್ಟು ತಪಸ್ಸು ಮಾಡಿ ವರವನ್ನು ಪಡೆದಿದ್ದೀವಿ, ಆ ವರದಿಂದ ನೀವು ಹುಟ್ಟಿದ್ದಿ. ನಿನ್ನ ವರ್ಷ ಆಯುಷ್ಯ ಬರೀ 16 ವರ್ಷ ಅಂತ ಶಿವ ನಮಗೆ ಹೇಳಿದ್ದ. ಇವತ್ತಿಗೆ 16 ವರ್ಷ ಮುಗಿತದ. ಇವತ್ತು ಸೂರ್ಯ ಮುಳುಗುವುದನ್ನ ನೀನು ನೋಡುವುದಿಲ್ಲ, ನಮ್ಮ ಕಣ್ಣು ಮುಂದೆಯೇ ನೀನು ಹೊರಟು ಹೋಗುವುದನ್ನ ನಾವು ಹೆಂಗ ಸಹಿಸಿಕೊಳ್ಳಿಕ್ಕಾಗ್ತದ ಅಂತ ಅವರು ಹಳ್ಳಿಗೆ ಚಾಲು ಮಾಡಿದ್ರು. ಅವಾಗ ಅವನ ಸುನಕ್ಕು ಮುಗುಳ್ನಕ್ಕ ಮಾರ್ಕಂಡೇ ಹೇಳಿದ, ನೀವ್ಯಾರು ಅಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ. ಯಾವ ಶಿವ ನನಗೆ 16 ವರ್ಷ ಆಯುಷ್ಯವನ್ನು ಕೊಟ್ಟಾನಲ್ಲ, ಅವನ ಆರಾಧನೆಯನ್ನ ಮಾಡೇ ನಾನು ಚಿರಂಜೀವಿ ಆಗ್ತೀನಿ ಅಂತ ಶಪಥ ಮಾಡಿ ವಾದ ಹುಡುಗ ಶಿವಾಲಯಕ್ಕೆ ಹೋದ. ಪೂಜಾ ಚಾಲೂ ಮಾಡಿದ. ದಿನಾಲು ಮಾಡ್ತಾನೆ ಇದ್ದ.
ಪೂಜಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ಪೂಜಾ ನೋಡ್ರಿ, ಎಷ್ಟು ಪೂಜೆಯಲ್ಲಿ ಅಷ್ಟು ಮಹತ್ವದ ಮನುಷ್ಯ ಪ್ರತಿನಿತ್ಯದಲ್ಲಿಯೂ ಪೂಜಾ ಮಾಡಬೇಕು. ಮುಂದು ಜಾವದಲ್ಲಿ ಎದ್ದು ಲಿಂಗದಂಗ್ರಿಯ ಮುಟ್ಟಿ ಸುಪ್ರಭಾತದ ಸಮಯದಲ್ಲಿ ಶಿವಭಕ್ತರ ಮುಖವ ನೋಡುವುದು. ಹುಟ್ಟಿರುವುದಕ್ಕೆ ಸಫಲ ಇದೆ. ಇಂತಿಲ್ಲದವರನ್ನು ಸತ್ಯವಚನವಿಂತೆಂದುದಾಗಿ ಇಂತಿಲ್ಲದವರನ್ನು ವಲ್ಲ ಗುಹೇಶ್ವರ ಅಂತ ಹೇಳ್ತಾರೆ ಅಲ್ಲಮ ಪ್ರಭುದೇವರು. ಮುಂದು ಜಾವದಲ್ಲಿ ಎದ್ದು ಏಳೋದು ಮುಂಜಾನೆ 8 ಗಂಟೆಗೆ ಎದ್ದ ಅಂದ್ರ ಆ ಬಳಿಕ ರುದ್ರಾಭಿಷೇಕ ಮಾಡಿದ್ರು ದೇವ್ರ ಹೋಮ ಅನ್ನೋದಿಲ್ಲ. ಅದು ಏಳುದು ಯಾವಾಗ ಹೇಳ್ಬೇಕು? ಮುಂದು ಜಾವದಲ್ಲಿ. ಸರ್ವಜ್ಞ ಹೇಳಿದ, ಕೋಳಿ ಕೂಗದ ಮುನ್ನ ಏಳುವುದು ದಿನನಿತ್ಯ. ಕೋಳಿನೇ ಇಲ್ಲ ಅಂತ ಹೇಳಿದ್ರು. ಅವ್ನು ಜವಾರಿ ಕೋಳಿ ಚಲೋ ಕೂಗುತ್ತಿದ್ದು ಪಾಪ, ಅವೆಲ್ಲ ತಿಂದು ಮುಗಿಸ್ಯಾರ. ಇವು ಲೈಟ್ ಹತ್ತಿದ ಬಳಿಕ ಹಗಲಾತ ತಿಳ್ಕೊತಾವು ಫಾರ್ಮ್ ಕೋಳಿಗಳು. ಅವು ಬಂದಾವೀಗ. ಅಲಾರಾಮೇ ಬಂದಾವಲ್ಲ. ಯಾವ ಬಂದ್ರು ನಮಗೇನದ, ಹೇಳೋರು ನಾವಲ್ಲ. ಅಲಾರಾಮ್ ಹೇಳೋದಿಲ್ಲ, ಹೇಳೋರು ನಾವಲ್ಲ. ಆದ್ರೆ ನಮಗ ಹಾಸಿಗೆ ದೇವ್ರು ಬಿಡ್ಬೇಕಲ್ಲ, ಅದು ಸರಿಯಾಗಿ ಬಿಡ್ಬೇಕು. ಅದಕ್ಕೆ ನಾವು ಮುಂಜಾನೆ ಹೇಳೋದಿಲ್ಲ. ಮಕ್ಕಳಿಗೂ ಆ ಸಂಸ್ಕಾರ ಬೀಳ್ತದೆ. ಏನು ಇವ 8 ತನಕ ಮಕ್ಕೊಂಡ್ರೆ ಅವ್ರು 10 ತನಕ ಮಕ್ಕೋತಾರ ಮಕ್ಕಳು. ಇವ 4ಕ್ಕೆ ಎದ್ದ ಅಂದ್ರೆ ಅವ್ರು 5ಕ್ಕೆ ಹೇಳ್ತಾರೆ. ಯಾವಾಗಲೂ ಮನೆಯಲ್ಲಿ ಹಿರಿಯರು ಯಾವ ರೀತಿ ಪಾಲಿಸ್ತಾರಲ್ಲ ಅದೇ ರೀತಿ ಮಕ್ಕಳು ಪಾಲಿಸ್ತಾರೆ. ಅದರಂತೆಯೇ ಮುಂದು ಜಾವದಲ್ಲಿ ಎದ್ದು ಸೂರ್ಯ ಉದಯ ಆಗುವುದಕ್ಕಿಂತ 1 ತಾಸು ಮೊದಲೇ ಸ್ನಾನ ಮಾಡಿ ಲಿಂಗದಂಗ್ರಿಯ ಮುಟ್ಟಿ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಲಿಂಗ ಕೈಯಲ್ಲಿರುವಂತಹ ಲಿಂಗ, ಗುಡಿಯಲ್ಲಿರುವಂತಹ ಲಿಂಗ ಸಾಮಾನ್ಯ ಅಲ್ಲವು. ಯಾವುದದ ಲಿಂಗ ನಮ್ಮ ಕೈಯೊಳಗಿರುವಂತಹ ಲಿಂಗ ಅಂತ ಕೇಳಿದ್ರ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ. ಸಾಕ್ಷಾತ್ ಬ್ರಹ್ಮನೇ ಆ ಲಿಂಗವನ್ನು ಪೂಜಾ ಮಾಡಿದ. ಸಾಕ್ಷಾತ್ ದಶಾವತಾರಿಯಾದ ವಿಷ್ಣುವೇ ಆ ಲಿಂಗವನ್ನು ಪೂಜಾ ಮಾಡಿದ. ದೇವೇಂದ್ರಾದಿ ಸಮಸ್ತ ದೇವಾನ ದೇವತೆಗಳೆಲ್ಲರೂ ಅದೇ ಲಿಂಗವನ್ನು ಪೂಜಾ ಮಾಡಿ ದೇವತಾ ಸ್ಥಾನಕ್ಕೆ ಏರಿದರು. ನಿರ್ಮಲ ಭಾಷಿತ ಶೋಭಿತ ಲಿಂಗಂ. ಲಿಂಗ ಅಂದ್ರೆ ಅದು ಅಷ್ಟು ಪರಿಶುಭ್ರವಾದ ಜ್ಞಾನದ ಪ್ರಕಾಶವನ್ನು ಬೀರುವಂಥದ್ದು, ಭಾಸಮಾನವಾಗಿರುವಂಥದ್ದು. ಜನ್ಮಜ ದುಃಖ ವಿನಾಶಕ ಲಿಂಗಂ. ಹುಟ್ಟಿನಿಂದ ಇಲ್ಲಿಯವರೆಗೆ ಏನೇನಾಗ್ಯದ ಸಮಸ್ತ ಜನ್ಮಗಳ ಪಾಪವನ್ನು ನಾಶ ಮಾಡತಕ್ಕಂತಹ, ದುಃಖವನ್ನು ವಿನಾಶ ಮಾಡುವಂತಹ ಶಕ್ತಿ ಲಿಂಗ ಪೂಜೆ ಇಲ್ಲದ. ತತ್ ಪ್ರಣಮಾಮಿ ಸದಾಶಿವಲಿಂಗಂ. ಅದಕ್ಕಾಗಿ ಹೇ ಪರಮಾತ್ಮನೇ, ಲಿಂಗ ರೂಪಿಯಾದ ನಿನಗ ನಾನು ಪೂಜಾ ಮಾಡ್ತೀನಿ, ನಮಸ್ಕಾರ ಮಾಡ್ತೀನಿ ಅಂತ ಋಷಿಗಳು ಹೇಳ್ತಾರೆ. ತ್ಯಾಗದ ಲಿಂಗ ಅಂದ್ರೆ ಏನದು? ಸಾಮಾನ್ಯ ಅಲ್ಲ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ಎನ್ನ ಕರಸ್ಥಲಕ್ಕೆ ಒಂದು ತುಳುಕಾದಿರಯ್ಯ. ಲಿಂಗ ಇಷ್ಟ ಅದ ಅಂದ್ರೆ ಅದು ಇಷ್ಟ ಇಲ್ಲ, ಅದೊಂದು ಸಣ್ಣ ಕುರುಹು ಮಾತ್ರ, ಗುರುತ ಮಾತ್ರ ಅದು. ಆದರೆ ನಿಜವಾದ ಲಿಂಗ ಜಗದಗಲ ಮುಗಿಲಗಲ ವಿಶ್ವವ್ಯಾಪಿಯಾದ ಪರಮಾತ್ಮ ಅದನ. ನಮ್ಮ ಪೂಜೆಗೆ ಅನುಕೂಲ ಆಗಲಿ ಅಂತ ಲಿಂಗ ರೂಪ ತಾಳ್ಯಾನ. ಅದಕ್ಕೆ ಅಂಥ ಪರಮಾತ್ಮನನ್ನು ಪೂಜಾ ಮಾಡಬೇಕು. ಆ ಸಂಸ್ಕಾರ ನಮಗಾಗಬೇಕು. ಲಿಂಗದಂಗ್ರಿಯ ಮುಟ್ಟಿ ಸುಪ್ರಭಾತದ ಸಮಯದಲ್ಲಿ ಶಿವಭಕ್ತರ ಮುಖವನ್ನು ನೋಡುವುದು. ಮುಂಜಾನೆ ಎದ್ದು ಕೂಡಲೇ ಬಿಡಿಸಿ ಎದಾವ್ ನೋಡಿದೆವು.
ಮುಂಜಾನೆ ಎದ್ದು ಕೂಡಲೇ ಹೊಯ್ದಾಡೋ ಮನುಷ್ಯ ಅಂದ್ರೆ ಕುಡುಕನ್ ನೋಡಿದ. ಅದನ್ನ ನೋಡಿದ ಕೂಡಲೇ ಇವಾಗ ನೆನಪಾತ್, ನಾ 2 ದಿವಸ ಆತಿ ಕುಡ್ದ, 2 ದಿವಸ ಬಿಟ್ಟಿದ್ನಿ, ಏನು ಕುಡಿಯಬೇಕಂತ ಹೇಳಿ ಇವನು ಹೊಲಕ್ಕೆ ಕೆಲ್ಸಕ್ಕೆ ಹೋಗೋದು ಬಿಟ್ಟು ಇವನು ಕುಡುಕರಂಗ್ಲಿವ. ಮುಂಜಾನೆ ಎದ್ದು ಯಾರನ್ನ ನೋಡ್ತೀವಿ ಅನ್ನೋದು ಬಹಳ ಮುಖ್ಯದ. ಜಗಳ ಗಂಟ್ರ 4 ಮಂದಿ ಇದ್ರು ಅವ್ರ ನಡು ನಿಮ್ಮ ಮನೆ ಎತ್ತು ಅಂದ್ರ ಮುಂಜಾನೆ ಎದ್ದು ವೇದ ಘೋಷ ಕೇಳಿ ಬರುದಿಲ್ಲ. ಅಲ್ಲಿ ಏನ್ ಕೇಳಿ ಬರ್ತಾವ? ಜಗಳದ ಮಾತುಗಳು. ಅವು ಯಾರು ಸತ್ಪುರುಷರು ಕೇಳಲೇಬಾರದು ಅಂತ ಅಪಶಬ್ದಗಳ ಸರಮಾಲೆ ಅಲ್ಲಿ ಕೇಳಿ ಬರುತ್ತೆ. ಅಂಥ ವಾತಾವರಣದೊಳಗೆ ಎದ್ದಿ ಮನುಷ್ಯ ಏನು ದೇವರನ್ನು ಕಾಣಂದ್ರೆ ಹೆಂಗ ಸಾಧ್ಯನ? ಪ್ರಾಣಿಗಳ ಸಹಿತ ಜೋರಾಗಿ ಜಗಳ ಮಾಡಿ ಹಾಕ್ತಿರು ಅಂದ್ರೆ ಯಾವಾಗ ಓಡಿ ಹೋಗಿ ಓದ್ತಿರ್ತಾವ ಪ್ರಾಣಿಗಳು. ಅದಕ್ಕೆ ನಾವು ವಾಸ ಮಾಡುವ ಪರಿಸರ ಹೇಗಿರಬೇಕು? ಶಿವಭಕ್ತರಿರುವಂತ ಪರಿಸರ ಇರಬೇಕು. ಅವ್ರ ಮುಖ ನೋಡ್ಬೇಕು. ಬರೀ ಚಟಗಾರರ ಮುಖ, ಜಗಳ ಗಂಟ್ರ ಮುಖ. ಮುಂಜಾನೆ ಎದ್ದು ಕೂಡಲೇ ಮೊದಲನೇ ಕೆಲಸ ಟಿವಿ ಹೆಚ್ಚಿದ. ಟಿವಿ ಒಳಗೆ ಏನು? ರಾಜಕೀಯ ಸುದ್ದಿಗಳು. ಅದು ಅವಶ್ಯಕತೆ ಇಲ್ಲ. ಅದನ್ನ ಯಾಕೆ ನೋಡುದು? ಅದಕ್ಕೂ ಒಂದು ಸಮಯ ಬೇರೆ ಅದ, ಅವಾಗ ನೋಡಬೇಕು. ಮುಂಜಾನೆ ಮಾತ್ರ ಶಿವಭಕ್ತರ ಮುಖವನ್ನೇ ನೋಡಬೇಕು, ಗುರು ದರ್ಶನವನ್ನೇ ಮಾಡಬೇಕು. ಹುಟ್ಟಿರುವುದಕ್ಕೆ ಇದೇ ಸಫಲ ನೋಡ. ಮನುಷ್ಯನಾಗಿ ಹುಟ್ಟಿದ ಬಳಿಕ ಮಕ್ಕಳ ಲಗ್ನ ಮಾಡಿದ್ರೆ ಜೀವನ ಸಫಲ ಆಯ್ತು ಅಂತಲ್ಲ, 2 ಮನೆ ಕಟ್ಟಿದ ಅಂದ್ರೆ ಸಫಲ ಆಯ್ತಂತಲ್ಲ, 10 ಎಕರೆ ಹೊಲ ಇದ್ದ 100 ಎಕರೆ ಮಾಡಿದ ಅಂದ್ರೆ ಸಫಲ ಆಯ್ತಂತ ಅಲ್ಲ. ದಿನಾಲು ಲಿಂಗ ಪೂಜಾ ಮಾಡಿ ಗುರು ಚರಣಕ್ಕೆ ತಲೆಯನ್ನ ಬಾಗಿಸಿದ ಅಂದ್ರ ವಿನಯದಿಂದ ಅದು ಸಫಲ ಆಯಿತು ಅಂತ ಅರ್ಥ. ಸತ್ಯವಚನವಿಂತೆಂದುದಾಗಿ ಇಂತಿಲ್ಲದವರನು ವಲ್ಲ ಗುಹೇಶ್ವರನು. ಹಿಂಗೆ ಯಾವ ದಿನ ಪೂಜೆ ಮಾಡುವುದಿಲ್ಲ, ದಿನಾಲು ಸತ್ಸಂಗಕ್ಕೆ ಹೋಗೋದಿಲ್ಲ, ಅವರನ್ನು ದೇವರ ನನ್ನ ಕಡೆ ತಗೊಂಡು ಬರಬೇಡ್ರಿ ಅಂತ ದೂರ ಸರಿಸಿಬಿಡ್ತಾರೆ. ಮಹಾತ್ಮರು ಕೂಡ ದೇವರಂತೂ ದೂರ ಉಳಿತು. ಭೂಲೋಕದಲ್ಲಿರುವ ಮಹಾತ್ಮರು ಕೂಡ ಯಾವ ಮನುಷ್ಯ ಸತ್ಯವನ್ನು ಮಾತನಾಡುವುದಿಲ್ಲವೋ, ಯಾವಾತನ ಚಾರಿತ್ರ್ಯ ಶುದ್ಧಿ ಇಲ್ಲವೋ, ಸತ್ಯವಿಲ್ಲದವರೊಡನೆ ಸಹಸ್ರಕ್ಕೊಮ್ಮೆ ನುಡಿಯಲಾಗದು, ಲಕ್ಷಕ್ಕೊಮ್ಮೆ ನುಡಿಯಲಾಗದು, ಕೋಟಿಗೊಮ್ಮೆ ನುಡಿಯಲಾಗದು. ಗುಹೇಶ್ವರ ನಿಮ್ಮ ಶರಣರಲ್ಲದವರೊಡನೆ ಬಾಯಿ ತೆರೆಯಲಾಗದು ಅಂತ ಹೇಳಿದ್ರು ಅಲ್ಲಮ್ಮ ಪ್ರಭುದೇವರು. ಮಹಾತ್ಮರು ನಮ್ಮ ಜೊತೆ ಮಾತಾಡಬೇಕಂದ್ರೂ ಕೂಡ ನಾವು ಅಷ್ಟು ಚಲೋ ಇರಬೇಕು ಅಂತ ಶಿವಭಕ್ತರಿರಬೇಕು. ಅವಾಗ ಮನಸ್ಸು ಬಿಚ್ಚಿ 4 ಮಾತಾಡ್ತಾರ ಮಹಾತ್ಮರು. ಊರಾಗ ಕೊಲೆ ಮಾಡಿ ಅವ್ರ ಮುಂದೆ ಬಂದು ಜಪಮಾಲೆ ಹಿಡ್ಕೊಂಡು ಜಪ ಮಾಡ್ಕೊಟ್ಟು ಕೂತ ಅಂದ್ರೆ ಅವ್ರ್ಯಾಕೆ ಮಾತಾಡ್ತಾರ? ಕಣ್ಣು ಮುಚ್ಚಿ ಅವರು ಅಂತರ್ಧ್ಯಾನ ಆಗಿಬಿಡ್ತಾರೆ. ಅದಕ್ಕ ಮಹಾತ್ಮರು ಹೌದು ಅನ್ನಬೇಕಾದ್ರೆ ಅವ್ರ 4 ಮಾತಾಡಬೇಕಂದ್ರೂ ಕೂಡ ನಾವು ಸತ್ಯ ಮಾತಾಡಬೇಕಾಗ್ತದ. ಅವಾಗ ಮಹಾತ್ಮರು ನಮ್ಮ ಜೊತೆಗೆ ಮಾತಾಡ್ತಾರೆ. ಅದರಂತೆಯೇ ಮಾರ್ಕಂಡೇಯ ಮುನಿ ಶಿವಲಿಂಗದ ಅರ್ಚನೆಯಲ್ಲಿ ಮುಳುಗಿದ. ಶಿವನ ಪೂಜಾ ಅಂದ್ರೆ ಸಾಮಾನ್ಯ ಅಲ್ಲ. ಇಡೀ 12 ತಿಂಗಳುಗಳಲ್ಲಿ ನೀವು ಯಾವುದೇ ವ್ರತವನ್ನು ಮಾಡದೇ ಇದ್ರು ಚಿಂತೆ ಇಲ್ಲ, ಬರೀ ಶಿವರಾತ್ರಿ ವ್ರತವನ್ನು ಮಾಡಿದ್ರೆ ಅಷ್ಟ ಪುಣ್ಯ ಬರುತ್ತೆ. ನಮಗೆ ಶಿವರಾತ್ರಿನ ಒಂದು ಪಾಲಿಸ್ಬೇಕಾಗೋದಿಲ್ಲ. ಅಷ್ಟ ನಾವು ಪ್ರಪಂಚದಾಗ ಮುಳುಗಿ ಬಿಟ್ಟಿರ್ತೀವಿ. ಅವತ್ತು ಮತ್ತೊಂದು ಅರ್ಧ ಕಿಲೋ ಖಜೂರಿ ತಿಂದ, ಅರ್ಧ ಲೀಟರ್ ಹಾಲು, ಮತ್ತೆ ಬರೇ ಇದು ಸಿಹಿ ಆಗ್ತದಂತ ಮತ್ತೇನೋ ಸಾಬುದಾನಿ ಮಾಡಿ, ಮತ್ತೆ ಇದು ಸಾಲದೆಂಬಂತೆ ಒರೆದಕ್ಕೆ ತಂದ, ಅದು ಸಾಲಿಲ್ಲ ಮತ್ತೆ ಬಾಳೆಹಣ್ಣು ತಂದ. ಯಾಕಂದ್ರೆ ಅದು ನೈಸರ್ಗಿಕ. ಎಷ್ಟು ತಿಂದಿವ ಏನ್ ಮಾಡಿದ? ಜಪ ಮಾಡ್ಲಕ್ ನಿದ್ದೆ ಬರ್ತದೆ. ಜಪ ಯಾಕೆ ಕೈಯಾಗ ಲಿಂಗ ಕೆಳಗೆ ಬಿತ್ತದು ತಾಟ್ಯಾಗ. ಉಪವಾಸ ಅಂತ ಅದಕ್ಕೆ ಕರೀತಾರೆ. ಉಪ ಅಂದ್ರ ಸಮೀಪ, ವಾಸ ಅಂದ್ರ ಲಿಂಗದ, ದೇವನ, ಗುರುಗಳ, ಮಹಾತ್ಮರ ಸನ್ನಿಧಾನದಲ್ಲಿ ಸಾನ್ನಿಧ್ಯದಲ್ಲಿ 1 ದಿವಸ ಕಳೆಯುವುದಕ್ಕೂ ಉಪವಾಸ ಅಂತ ಕರೀತಾರೆ.
ನಾವು ಉಪವಾಸ ಅಂದ್ರೆ ಬರೀ ಹೊಟ್ಟೆ ಒಂದು ಖಾಲಿ ಇದ್ರೆ ಅದೇ ಉಪವಾಸ ನಾವು ತಿಳ್ಕೊಂಡು. ಆಗ ಪರಮಾತ್ಮನ ಆರಾಧನೆಯಲ್ಲಿ ಮಾರ್ಕಂಡೇಯ ಮುನಿ ಮುಳುಗಿದಾಗ ಯಮ ನೀವು ಬ್ಯಾಡಂದ್ರೂ ಬರ್ತಾನ, ಬಾ ಅಂದ್ರೂ ಬರ್ತಾನ. ಕರಿಲಾರ್ದ ಬರುವ ಅತಿಥಿ ಅವ ಒಬ್ಬನೇ ಜಗತ್ತಿನವ. ಇಲ್ರಿ ನಮ್ಮ ಮನ್ಯಾಗ ಲಗ್ನ ನಡೆದದ, ನಾಳೆ ಬಾ ಅಂತ ಹೇಳಿ ಪತ್ರ ಹಾಕಿರಂದ್ರ ಸಂಬಂಧ ಇಲ್ಲದೇನೋ. ನೀವು ತಾಳಿ ಕಟ್ಟ್ರಿ, ಅಕ್ಷತ ಒಗದರೆ ಒಗಿರಿ, 7 ಸುತ್ತ ಹಾಕ್ರಿ, 6 ಸುತ್ತ ಹಾಕ್ರಿ, 5 ಸುತ್ತ ಹಾಕ್ರಿ. ಅವನೊಂದು ಟೈಮ್ ಆಯ್ತು ಅಂದ್ರೆ 5 ಸುತ್ತಿ ಕರ್ಕೊಂಡು ಹೋಗ್ಬಿಡ್ತಾನ. ಮುಂದಿನ ಜನದಾಗ ಮತ್ತೆ 2 ಸುತ್ತ ಹಾಕಕ್ಕೆ ನಡಿ ಅಂತ. ಈ ಟೈಮ್ ಇದ್ರೆ ನಿಂತು ಹೋಗ್ಬೋದು, ಅವನ ಟೈಮ್ ನಿಂದಿರುವುದಿಲ್ಲ. ಯಮಧರ್ಮ ಅಂತ ಕರೀತಾರ ಅವನಿಗೆ. ಧರ್ಮ ಅನ್ನೋದು ಎಲ್ಲಾದ್ರೂ ಉಳಿದಿತ್ತು ಅಂದ್ರೆ ಯಮಧರ್ಮನಲ್ಲಿ. ಶ್ರೀಮಂತನ ಪ್ರಾಣವನ್ನು ಅವಾಗ ತಗೊಂಡು ಹೋಗ್ತಾನ, ಬಡವನ ಪ್ರಾಣವನ್ನು ಅಷ್ಟೇ ಸಮಯಕ್ಕೆ ತಗೊಂಡು ಹೋಗ್ತಾನ. ಇಲ್ಲ ಶ್ರೀಮಂತ 1 ಕೋಟಿ ರೊಕ್ಕ ಕೊಡೋದಾನ, ನಾಳೆ ಒಯ್ಯೋ ಅಂತ ಅನ್ನೋದಿಲ್ಲ. ಒಬ್ಬ ಹಿಂಗ ಸಾವುಕಾರ ಗಂಟ ಬಿದ್ದ ಯಮಧರ್ಮ. ಇವರು ಬಹಳ ಹುಷಾರಿರ್ತಾರೆ. ಶ್ರೀಮಂತ ಎಲ್ಲಾರನ್ನೂ ಖರೀದಿ ಮಾಡ್ಬೋದು, ತಾವು ತಿಳ್ಕೊಂಡಿರ್ತಾರೆ ಜಗತ್ತಿನಾಗ. ಅವ ಯಮ ಇವ್ರ ಪೈಕಿ ಅಲ್ಲವ, ಬೇರೆ ಲೋಕದವ. ಬಂದ ಕೂಡಲೇ ಇವ 100,000 ಕೋಟಿ ಗಳಿಸಿಟ್ಟೈತಿ. ಊರಾಗ ಎಲ್ಲ ಹೊಲ ಇವನ ಹೆಸರ್ಲೇನ, ಬಿಜಾಪುರದಾಗ ಎಲ್ಲ ಮನೆ ಇವನ ಹೆಸರ್ಲೇನ, ಯಾವ ನೋಡ್ತೀರಿ ನೋಡ್ರಿ ಎಲ್ಲ ಇವನ ಹೆಸರ ಮೇಲೆ ಉದ್ಯೋಗಗಳು ಎಲ್ಲ ಇದ್ದು. ಅವಾಗ ಅವ ಯಮಧರ್ಮ ಬಂದ ಕೂಡಲೇ ಟೈಮ್ ಆತ್ ನಡಿ ಅಂತ ಹೇಳಿದ. ಯಾರು ನೀ ಅಂತ ಕೇಳಿದ. ಯಾರಲ್ಲಪ್ಪ, ನಿನ್ನ ಅಂತಿಮ ಮಿತ್ರ ನಾನೇ ಅಂದವ ಯಮಧರ್ಮ. ಲಾಸ್ಟ್ ದೋಸ್ತ ಅವ ಹೆಗಲ ಮೇಲೆ ಕೈ ಹಾಕಿದ ಅಂದ್ರೆ ಮುಗೀತು, ಈ ದೋಸ್ತನ್ನೆಲ್ಲ ಬಿಡಬೇಕಾಗ್ತದೆ. ಅವಾಗ ಅವ ಯಮಧರ್ಮ ಹೇಳ್ದ, ನಡಿಪ ಹೋಗುನು ಅಂದ. ನಾ ಬರುದಿಲ್ಲ ತಾನೆ, ನಾ ಬಿಡುದಿಲ್ಲ ತಾನ. ನೀ ಬರುದಿಲ್ಲ ಅಂದ್ರೂ ಬಿಡುದಿಲ್ಲ, ಬರ್ತನಂದ್ರೂ ಬಿಡುದಿಲ್ಲ, ಹೋಗುದಂದ್ರೆ ಹೋಗುದ ತನ್ನ. ಇಲ್ಲಪ್ಪ, ನಿನಗೊಂದು 1 ಕೋಟಿ ರೂಪಾಯಿ ಕೊಡ್ತೀನಿ. ಏನರೇ ಮಾಡಿ ಇವತ್ತೊಂದು ದಿವಸ ಒಟ್ಟೆಲ್ಲ ಕಾಗದ ಪತ್ರ ಶುದ್ಧ ಮಾಡಿ ನನ್ನ ಮಕ್ಕಳಿಗೆ ಮಾಡಿ ನಾನು ನಿನ್ ಗುಡಿ ಬರ್ಲಾಕ ಅಡ್ಡಿ ಇಲ್ಲ ಅಂತ ಹೇಳಿದ. ಅವಾಗ ಯಮಧರ್ಮ ಹೇಳಿದ, ನೀ 1 ಕೋಟಿ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಅಲ್ಲ, 1000 ಕೋಟಿ, ನಿನ್ನ ಎಷ್ಟು ಆಸ್ತಿ ಇದೆ ಎಲ್ಲಾ ಕೊಟ್ಟರು ಕೂಡ 1 ಸೆಕೆಂಡ್ ಸಹಿತ ನಿನಗೆ ನಾನು ಹೆಚ್ಚಿಗೆ ಆಯುಷ್ ಕೊಡುದಿಲ್ಲ. ಇನ್ನು ಮುಂದಿನ ಕ್ಷಣಕ್ಕೆ ನಿನ್ನ ಸಾವಧಾವಾಗ ನೀನು ಸಾಯಲೇಬೇಕು, ನನ್ನ ಜೊತೆಗೆ ಬರಲೇಬೇಕು ಅಂತ ಹೇಳಿದ. ಅವಾಗ ನೀವು ಶ್ರೀಮಂತಗನಿಸ್ತು. ಎಷ್ಟು ಬೆಳೆಸಿರಿ ಏನು ಮಾಡುವುದದ? ಯಾವುದು ಕೂಡ 1 ಸೆಕೆಂಡಿನ ಆಯುಷ್ಯವನ್ನ, 1 ಕ್ಷಣದ ಆಯುಷ್ಯವನ್ನ, ಇಡೀ ಭೂಮಂಡಲವನ್ನು ಕೊಟ್ಟರು ಕೂಡ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಶ್ರೀಮಂತ ಅವನು ಇಲ್ಲಿ ಜಗತ್ತಿನಲ್ಲಿ. ಅನ್ನವನ್ನ ಖರೀದಿ ಮಾಡುವಷ್ಟು ಶ್ರೀಮಂತದಾರ, ವಿದ್ಯಾ ಖರೀದಿ ಮಾಡುವಷ್ಟು ಶ್ರೀಮಂತದಾರ, ಕುರ್ಚಿಗಳನ್ನ ಖರೀದಿ ಮಾಡುವಷ್ಟು ಶ್ರೀಮಂತದಾರ. ಆದರೆ 1 ಕ್ಷಣ ಆಯುಷ್ಯವನ್ನ ಖರೀದಿ ಮಾಡುವಷ್ಟು ಸಾಹುಕಾರ ಹುಟ್ಟಿಲ್ಲ, ಹುಟ್ಟುವುದು ಇಲ್ಲ ಜಗತ್ತಿನಲ್ಲಿ. ಆಗ ಯಮಧರ್ಮ ಬಂದ, ಅವನ ಟೈಮ್ ಆತ್. ಇವ ಹುಡುಗ ಲಿಂಗ ಪೂಜೆಯಲ್ಲಿ ಮುಳುಗಿದ್ದ ಮಾರ್ಕಂಡೇಯ. ಅಲ್ಲಿಂದ ಅವ ಹೇಳ್ದ, ನಡೀತಮ್ಮ ಟೈಮ್ ಆತ್ನಿಂದ ಹೋಗುನು ಅಂತ. ಇವ ಪೂಜಾ ಮಾಡ್ತಿದ್ದ. ಇದು ಒಂದೇನ ಎಷ್ಟು ಷೋಡಶೋಪಚಾರ ಪೂಜಾ, 16 ಉಪಚಾರಗಳಿಂದ ಲಿಂಗ ಪೂಜಾ ಮಾಡಬೇಕು ಅಂತ ನಿಯಮ. ಅವಾಗ ಇನ್ನೊಂದು 7 ಉಪಚಾರಗಳು ಉಳಿದಿದ್ದು. ಇನ್ನೇನ ಹೂವದು ಏರ್ಸೇನೆ, ಸ್ವಲ್ಪ ಉದಿನ ಕಡ್ಡಿ ಬೆಳಗಿ ಅಕ್ಷತ ಅದು ಹಾಕಿ ಮಾಡಿ, ಪ್ರದಕ್ಷಿಣ ಹಾಕಿ, ನೈವೇದ್ಯ ಹಿಡಿದು ಮಾಡಿ, ನಮಸ್ಕಾರದು ಮಾಡಿ, ಗಂಟೆದು ಬಾರಿಸಿ, ದೀಪ ಬೆಳಗಿ ಎಲ್ಲ ಮಾಡಿ ಬರಾಮತ್ತೆ ಇದ್ದವ. ಹೋಗುನು ಅಂತ ಹೇಳಿದ ಅವನ ಹುಡುಗ. ಯಮಧರ್ಮ ಹೇಳಿದ, ಸಮಯ ಆಗೋಕ್ಕಿಂತ ಮೊದಲನೇ ಏನ್ ಮಾಡ್ಕೋತೀವಿ ಮಾಡ್ಕೊ, ನಿನಗೊಂದು ಲಾಸ್ಟ್ ಗೆರೆ ನಾವು ಕೊಟ್ಟಿದ್ದೇವೆ. ನಿನಗ ಆಯುಷ್ಯ ಇಷ್ಟು ದಿವಸ ಕೊಟ್ಟಿದ್ದೇನೆ, ಮಲ್ಕೊಂಡಿದ್ದೇನೆ. ಆ ಆಯುಷ್ಯದೊಳಗನ ಧರ್ಮವನ್ನು ಮಾಡಬೇಕಾಗಿತ್ತು. ಲೋಕದಲ್ಲಿ ಒಂದು ತಪ್ಪು ಕಲ್ಪನಾ ಅದ.
ವಯಸ್ಸಾದ ಬಳಿಕ ಮಠಕ್ಕೆ ಹೋಗ್ಬೇಕು, ವಯಸ್ಸಾದ ಬಳಿಕ ಗುಡಿಗೆ ಹೋಗ್ಬೇಕು. ಇಲ್ಲಿ ಬಂದು ಏನ್ ಮಾಡೋ, ಸ್ಮಶಾನದ ದಾರಿ ಹಿಡಿದಿರ್ತದೆ ಅವಾಗ. ಧರ್ಮದ ದಾರಿಯನ್ನ, ಗುರುಗಳ ದಾರಿಯನ್ನ ಯಾವಾಗ ಹಿಡಿಬೇಕು ಅಂದ್ರೆ ವಯಸ್ಸಿದ್ದಾಗಲೇ ಹಿಡಿಬೇಕು. ಕಬ್ಬಿನ ರಸ ಎಲ್ಲ ಹಾದ ಬಳಿಕ ಆ ಚಿಪ್ಪಾಡಿ ತಗೊಂಡು ಏನ್ ಮಾಡೋದಿರ್ತದೆ, ಅದರಲ್ಲಿ ಬೆಲ್ಲ ತಯಾರು ಮಾಡ್ಲಿಕ್ಕೆ ಆಗ್ತದೆ, ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಶರೀರದಲ್ಲಿನ ಶಕ್ತಿ ಎಲ್ಲ ಹೋತು, ಮನಸ್ಸಿನ ತಾಕತ್ ಹೋತು, ಬುದ್ಧಿಯಲ್ಲಿನ ತೇಜ ಹೋತು. ಅವಾಗ ಗುರುಗಳ ಕಡೆಗೆ ಬಂದ್ರೆ ಗುರುಗಳು ಏನಂತ ಅವರೆಲ್ಲ ಹೇಳ್ತಾರ, ಒಂದ್ ತಾಸ ಆದ ಬಳಕ ತಿಳಿತಾನಪ್ಪ ಸಂಗಪ್ಪ ಅಂತ ಕೇಳಿದ್ರು ಗುರುಗಳು. ಮೊದಲನೇ ಶಬ್ದ ಏನ್ ಹೇಳಿದ್ರಿ ಅಂತ ತಾವು ಕೇಳಿದ್ರು, ಮುಂದಿನಂತೂ ಎಲ್ಲ ಸಾಫ್. ಈಗ ಧರ್ಮ ಮಾಡ್ಬೇಕು ಯಾವಾಗ, ತಲೆ ಬೆಳ್ಳಗಾಗೋಕ್ಕಿಂತ ಮೊದಲ. ಈಗ ಮಾಡಿದ್ರು ಏನ್ ನಡೀತದೆ, ಆದ್ರೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಮೊದಲ ಧರ್ಮ ಮಾಡಬೇಕು, ಆ ಬಳಿಕ ಪ್ರಪಂಚ. ಅದರಂತೆಯೇ ಅವ ಹೇಳಿದ ಯಮಧರ್ಮ, ನೀ ಇನ್ನೊಂದು ಉಪಚಾರ ಮಾಡತಕ್ಕ ಸಹಿತ ನಾನು ನಿಲ್ಲೋದೆಲ್ಲ ನಡಿ ಅಂದ್ರೆ ನಡಿ ಅಂತ ಹೇಳಿದ. ಅವಾಗ ಅವ ಹೇಳಿದ ಮಾರ್ಕಂಡೇಯ, ಯಮಧರ್ಮ ನೀ ಜಗತ್ತಿಗೆ ದೊಡ್ಡವಿರಬಹುದು, ಆದ್ರೆ ಶಿವನ ಆರಾಧನೆ ಮಾಡುವಂತ ಯಾವ ಸದ್ಭಕ್ತನೇ ಆಗಲಿ ಅವನ್ನೇ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಈ ಜಗತ್ತಿನೊಳಗಿಂದ ಅಂತ ಹೇಳಿದ. ಏನಾದ್ರೂ ಹೌದಪ್ಪ ರೊಕ್ಕ ಎಣಿಸ್ತಿದ್ದ ಕರ್ಕೊಂಡು ಹೋಗಿ ನಡಿ, ಏನ್ ಅಡ್ಡಿ ಇಲ್ಲ, ಅವ್ನು ಮೊದಲು ತಗೊಂಡು ಹೋಗಿ ಭೂಮಿ ಮೇಲೆ ಬಡ್ಡಿ ಬಾಳ ಆಡ್ಲತ್ತ. ಹೌದಪ್ಪ ಆ ಮನುಷ್ಯ ಬಹಳ ವ್ಯವಹಾರ ಮಾಡ್ತಿದ್ದ, ಅವನು ತಗೊಂಡು ಹೋಗಿ ಏನ್ ಅಡ್ಡಿ ಇಲ್ಲ. ಲೋಕ ಕಂಟಕದನವ ಜಗಳ ಮಾಡ್ತಾನ, ಅವನು ತಗೊಂಡು ಹೋಗಿ ಬೇಡ ಅನ್ನೋದಿಲ್ಲ. ಯಾವ ಮನುಷ್ಯ ಶಿವ ಪೂಜೆಯಲ್ಲಿ ಮುಳುಗ್ಯಾನ ಅವನಾಗ ತಗೊಂಡು ಹೋಗವನೇನು ಕೈ ಹಚ್ಚಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ ಮಾರ್ಕಂಡೆ. ಕೇಳ್ಬೇಕಲ್ಲ ಯಮಧರ್ಮ, ನಾವು ಮನುಷ್ಯ ನೂರಾರು ಕಾಯ್ದೆ ಕಾನೂನು ಹಚ್ತೀವಿ, ಅವನು ಕೇಳಿಲ್ಲ. ತನ್ನ ಪಾಶವನ್ನು ಹೀಗೆ ತಗೊಂಡು ಕೊರಳಿಗೆ ಹಾಕುವುದರಲ್ಲಿದ್ದ ಲಿಂಗದೊಳಗಿನಿಂದಲೇ ಶಿವ ತ್ರಿಶೂಲದಿಂದ ಎದ್ದು ಬಂದ ತನ್ನ ಎಡಲಗಾಲಿನಿಂದ ಯಮಧರ್ಮನ ಎದೆಗಿನ ಹೇಳಿದ. ಅವಾಗ ಯಮಧರ್ಮ ನಡಿಗದ. ಯಮಧರ್ಮನಿಗೆ ಶಿವ ಹೇಳಿದ, ಇವತ್ತಿನಿಂದ ನಾನು ನಿನಗೆ ಒಂದು ನಿಯಮ ಹಾಕ್ತೇನೆ. ಇಲ್ಲಿ ತನಕ ಆ ನಿಯಮ ಹಾಕಿರ್ಲಿಲ್ಲ, ಇನ್ನ ಆ ನಿಯಮ ಹಾಕ್ತೇನೆ. ಯಾರು ಜಪ ಮಾಡ್ತಾ ಇದ್ದಾರೋ, ಯಾರು ಸಂಪೂರ್ಣವಾಗಿ ತಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಕೇಂದ್ರೀಕರಿಸಿ ಧ್ಯಾನಸ್ಥರಾಗ್ಯಾರಲ್ಲ, ಅವ್ರನ್ನ ಯಾವ ಕಾರಣಕ್ಕೂ ನೀವು ಮುಟ್ಟಂಗಿಲ್ಲ. ಶಿವನ ಆರಾಧನೆಯನ್ನು ಬಿಟ್ಟು ಮತ್ತೆ ಪ್ರಪಂಚದಾಗ ತೊಡಗಿದ್ರು ಅಂದ್ರೆ ಲಗುನ ತಗೊಂಡು ಹೋಗ್ಬಿಡ ಅವ್ರಿಗೆ. ಆದ್ರ ದೇವರ ಆರಾಧನೆಯಲ್ಲಿ ಮುಳುಗಿದಾಗ ಒಯ್ಯಬೇಡ ಅಂತ ಅವತ್ತೇ ಶಿವ ನಿಯಮ ಹಾಕಿದೆ ಯಮಧರ್ಮನಿಗೆ. ತತ್ ಪರಿಣಾಮವಾಗಿ ಅವ ಹೊರಟು ಹೋದ ಯಮಧರ್ಮ. ಶಿವ ಮಾರ್ಕಂಡೇಯನಿಗೆ ನೀನ ಚಿರಂಜೀವಿಯಾಗು, ಅಷ್ಟೇ ಅಲ್ಲದೆ ನಿನಗೆ ಸಮಸ್ತ ಜ್ಞಾನ ಉಂಟಾಗಲಿ, ನೀನು ಈ ಲೋಕದಲ್ಲಿ ಒಬ್ಬ ಬ್ರಹ್ಮರ್ಷಿಯಾಗಿ ಮಹರ್ಷಿಯಾಗಿ ಸದಾ ಲೋಕಕ್ಕೆ ಜ್ಞಾನವನ್ನು ಕೊಡುವನಾಗುವಂತ ಆಶೀರ್ವಾದ ಮಾಡಿ ಅವನು. ಇಷ್ಟಾದ ಬಳಿಕ ಮಾರ್ಕಂಡೇಯ ಮಹರ್ಷಿ ಮನೆಗೆ ಬಂದ. ಮೃತ್ಯುವಿನ ಮನೆಯಿಂದ ಹೊಳ್ಳಿ ಮನೆಗೆ ಬಂದ ಅಂದ್ರೆ ತಂದೆ ತಾಯಿಗಳಿಗೆ ಎಷ್ಟು ಆನಂದ ಆಯ್ತು. ಮರ್ಕಂಡು ಮಹರ್ಷಿ ಮತ್ತು ಮರುದ್ವತಿಯರಿಗೆ ಅಷ್ಟು ಆನಂದ ಆಯಿತು. ಅವನ ಅಪ್ಪಿಕೊಂಡು ಸಂತೋಷದಿಂದ ಆಶೀರ್ವಾದ ಮಾಡಿದರು. ಅದೇ ರೀತಿಯಾಗಿ ಆ ಮಾರ್ಕಂಡೇಯ ಮಹರ್ಷಿ ಅವಾಗಿನಿಂದ ಒಂದು ಮಂತ್ರ ಪ್ರಚಲಿತದಲ್ಲಿ ಒಂದು ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋ ಮುಕ್ಷೀಯಮಾಮೃತ. ಇದು ಮಹಾಮೃತ್ಯುಂಜಯ ಮಂತ್ರ. ಇದನ್ನು ಜಪ ಮಾಡಿದ್ರೆ ಅಕಾಲ ಮೃತ್ಯು ಆಗುವುದಿಲ್ಲ. ಮನೆಯಲ್ಲಿ ಸಣ್ಣ ಸಣ್ಣ ಹುಡುಗರು ಸಾಯ್ತಿರ್ತಾವಲ್ಲ ಮನೆಯಲ್ಲಿ, ಏನ್ ಮಾಡುದ್ರಿ, ಹುಡುಗರು ಸತ್ತು ಸಣ್ಣ ಸಣ್ಣ ವಯಸ್ಸಿನ ಸಾಯಬಾರ್ದಾಗಿತ್ತು ಅಂದ್ರೆ ಈ ಮಹಾಮೃತ್ಯುಂಜಯ ಮಂತ್ರ ಎಲ್ಲಿ ನಡೀತದಲ್ಲ ಅಲ್ಲಿ ಅಪಮೃತ್ಯು ಬರೋದಿಲ್ಲ, ಅಕಾಲ ಮೃತ್ಯು ಬರುವುದಿಲ್ಲ, ಯಾವುದೇ ರೋಗಗಳ ಪರಿಹಾರ ಆಗ್ತಾವ, ಆಯುಷ್ಯ ಹೆಚ್ಚಾಗುತ್ತದ. ಅಷ್ಟೇ ಅಲ್ಲದೆ ಮನುಷ್ಯ ಶಿವಭಕ್ತನಾಗ್ತಾನೆ. ಅಂತ ಮಹಾಮಂತ್ರವನ್ನು ಜಪಿಸಿ ಮಾರ್ಕಂಡೇಯ ಮಹರ್ಷಿಗಳು ಜಗತ್ತಿಗೆ ಬೆಳಕನ್ನು ಕೊಟ್ಟರು. ಅಷ್ಟೇ ಅಲ್ಲದೆ 18 ಮಹಾಪುರಾಣಗಳಲ್ಲಿ ಮಾರ್ಕಂಡೇಯ ಪುರಾಣ ಒಂದದ.
9,000 ಶ್ಲೋಕಗಳಿಂದ ಕೂಡಿರುವ ಮಾರ್ಕಂಡೇಯ ಪುರಾಣ ಅದು. ಅಂಥ ಮಹಾಪುರಾಣವನ್ನೇ ಅವರು ರಚನಾ ಮಾಡಿದರು. ವ್ಯಾಸ ಮಹರ್ಷಿಗಳು ರಚನಾ ಮಾಡಿದರು. ಇವರು ಅದರ ಎಲ್ಲ ರೂಪುರೇಷೆಗಳನ್ನು ಹೆಣೆದರು. ಅಂಥ ಮಾರ್ಕಂಡೇಯ ಮಹರ್ಷಿಗಳು ಅವ್ರ ಚರಿತ್ರ ಅಂದ್ರೆ ಏನು, ಎಷ್ಟು ಶಿವನ ಮೇಲೆ ನಿಷ್ಠ ಇರಬಾರ್ದು ಅವರಿಗೆ. ನಾವು ಕೈಯಾಗ ಲಿಂಗ ಹಿಡಿದಿರ್ತೀವಿ, ಲಿಂಗ ಕಾಣೋದಿಲ್ಲ, ನಮಗೆ ರೊಕ್ಕ ಕಾಣ್ತದೆ. ಕೈಯಾಗ ಲಿಂಗ ಅದ, ಲಿಂಗದ ಬದಲೇ ರೊಕ್ಕ ಕಾಣ್ತದೆ. ನಾವು ದೊಡ್ಡ ಸಿದ್ಧಿ ಪುರುಷರೇ, ಮುಂದಿದ್ದದೆ ಬಿಟ್ಟು ಎಲ್ಲಾದ್ರೂ ಕಾಣ್ತೈತಿ ಅಂದ್ರೆ ಕೈಯಾಗ ಲಿಂಗ, ಆ ಲಿಂಗದ ಜಾಗದ ಮೊಮ್ಮಕ್ಕಳು ಆಡೋದು ಕಾಣ್ತಿರ್ತದೆ. ಇಲ್ಲೇ ಅವು ಎಲ್ಲೇ ಹೋಗಿರ್ತಾವ, ತೊಟ್ಲಾಗ ಆಡೋದು ಕಾಣ್ತೈತಿ. ಲಿಂಗದಾಗ ಶಿವ ಕಾಣೋದು ಬಿಟ್ಟು ಮೊಮ್ಮಕ್ಕಳು ಆಡೋದು ಕಾಣ್ತೈತಿ. ಹಿಂಗಾತು ಅಂದ್ರೆ ದೇವರ ಸಾಕ್ಷಾತ್ಕಾರ ನಮಗೆ ಯಾವಾಗ ಆಗುವುದು? ಆದ್ದರಿಂದ ಮಾರ್ಕಂಡೇಯ ಮಹರ್ಷಿಗಳು ನಮಗೆಲ್ಲರಿಗೂ ಸದ್ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸಿ ಒಂದೆರಡು ಮಾತುಗಳು ಸದ್ಗುರು ಚರಣಕ್ಕೆ ಸಮರ್ಪಿತ.